ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಈ ಒಂದು ವಿಶೇಷವಾದಂತಹ ಕೂಟಕ್ಕೆ ನಿಮ್ಮೆಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುವಂತನಾಗಿದ್ದೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆಯ ದೇವರ ಮಹಾಕೃಪೆ ಒಂದು ಕರುಣೆಯಿಂದ ಈ ಒಂದು ದಿನನೂ ಕೂಡ ಅವರ ಒಂದು ವಾಕ್ಯ ಕೇಳುವಂತ ಅವಕಾಶ ತಂದೆಯ ದೇವರು ನಮ್ಗೆಲ್ಲರಿಗೂ ಏರ್ಪಾಟ್ ಮಾಡೋದಕ್ಕೆ ಧನ್ಯವಾದನ ಅರ್ಪಿಸುತ್ತಾ, ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಪ್ರಾರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ರವಿ ಬ್ರದರ್ ಇದಾರ ಲೈನ್ ಅಲ್ಲಿ? ಮಂಜುಳಾ ಸಿಸ್ಟರ್, ರವಿ ಬ್ರದರ್ ಇದಾರ? ಪ್ರಸನ್ನ ಕುಮಾರ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಖಂಡಿತ ಬ್ರದರ್. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು, ಪ್ರೀತಿ ಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ರಾತ್ರಿ ಸಮಯದಲ್ಲಿ ತಂದೆ ನಿಮಗೆ ಕೃತಜ್ಞತೆಗಳು ದೇವರೇ. ನಮ್ಮನ್ನ ಸ್ವಾಮಿ ಈ ದಿನವೆಲ್ಲ ಕಾಪಾಡಿ ದೇವರೇ, ಈ ಒಂದು ರಾತ್ರಿ ಸಮಯದಲ್ಲಿ ನಾವೆಲ್ಲರೂ ಈ ರೀತಿಯಲ್ಲಿ ನಮ್ಮನ್ನ ಕೂಡಿಸಿ ದೇವರೇ, ಒಳ್ಳೆಯ ವಾತಾವರಣದಲ್ಲಿ ದೇವರೇ ನಾವು ನಿಮ್ಮ ವಾಕ್ಯವನ್ನ ಕಲಿಯುವ ಹಾಗೆ ನೀವು ಮಾಡಿದ ದೊಡ್ಡ ಉಪಕಾರಕ್ಕಾಗಿ ನಮಗೆ ಕೃತಜ್ಞತೆಗಳನ್ನು ಹೇಳುವವರಾಗಿದ್ದೇವೆ ತಂದೆ. ಈ ದಿನ ನಾವು ಕಲೀಲಿಕ್ಕಿರುವಂತ ವಾಕ್ಯಗಳನ್ನ ತಂದೆ ಕಲಿತು ದೇವರೇ, ಆ ವಾಕ್ಯಗಳ ಪ್ರಕಾರ ನಾವು ನಡೆದು ನಮ್ಮನ್ನ ದೇವರೇ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವುಗಳು ನಡೆದು ದೇವರೇ ನಿಮ್ಮ ಹತ್ತಿರ ಬರುವ ಹಾಗೆ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಬೋಧಿಸಿ ನಡೆಸಿ ಎಂಬುದಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಈ ಸಮಯದಲ್ಲಿ ದೇವರೇ, ವಾಕ್ಯಗಳನ್ನು ಹೇಳುವಂತ ಬ್ರದರ್ ಅವ್ರನ್ನು ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿ ಕೊಡ್ತೇವೆ ದೇವರೇ. ಒಳ್ಳೆ ರೀತಿಯಲ್ಲಿ ನಮಗೆ ತಿಳಿಪಡಿಸುವ ಹಾಗೆ ಅವರನ್ನು ಉಪಯೋಗ ಮಾಡುತ್ತೆ ಎಂಬುದನ್ನು ಕೂಡ ಪ್ರಾರ್ಥನೆ ಮಾಡ್ತಿದ್ದೇವೆ ದೇವರೇ. ಈ ಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ನಿಮ್ಮ ಕರಗಳಲ್ಲಿ ಅರ್ಪಿಸ್ತೇವೆ ಸ್ವಾಮಿ. ಕೇಳಿ ಅದರಂತೆ ನಡೆಯುವ ಹಾಗೆ ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯನ್ನು ನಮಗೆ ಒದಗಿಸಿ ಒಳ್ಳೆ ರೀತಿಯಲ್ಲಿ ನಡೆಸ್ತೀರಿ ಎಂಬುದಾಗಿ ಈ ಪ್ರಾರ್ಥನೆಯನ್ನ ದೇವರೇ ನಿಮ್ಮ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲರಿಗೂ ಸ್ಲೈಡ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಬ್ರದರ್. ಕಾಣಿಸ್ತಾ ಇದೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ನೆಲ್ಲರೂ ಈ ಒಂದು ವಿಶೇಷವಾದಂತ ಕೂಟಕ್ಕೆ ಸ್ವಾಗತ ಕೋರುವಂತನಾಗಿದ್ದೀನಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರಭು ರಾತ್ರಿ ಭೋಜನ ಇನ್ನೇನು ಸ್ವಲ್ಪ ದಿನಗಳ ಕೆಲವೇ ಒಂದು ದಿನಗಳಲ್ಲಿ ಇರೋದ್ರಿಂದ ನಾವು ಯೇಸು ಕ್ರಿಸ್ತರ ಕುರಿತಾದಂತ ಒಂದು ಅಧ್ಯಯನಗಳನ್ನ ನಾವು ಮಾಡುವಂತರಾಗಿದ್ದೀವಿ. ಇದು ಬಂದು ಒಂದು ಮುಖ್ಯವಾದಂತ ಒಂದು ಸ್ಟಡಿ ಆಗಿರುತ್ತೆ. ಮೆಮೋರಿಯಲ್ ಮೆಡಿಟೇಷನ್ ಅಂತ ಅಂದ್ಬಿಟ್ಟು ಆ ಒಂದು ಪುಸ್ತಕದಲ್ಲಿ ನಮ್ಮ ಹಿರಿಯ ಸಹೋದರ ಅಂತ ರಜಲ್ ಬ್ರದರ್ ಅವರು ಹಲವಾರು ಪಾಠಗಳನ್ನ ಇಲ್ಲಿ ಬರೆದಿದ್ದಾರೆ. ಅದ್ರ ಬಗ್ಗೆ ನಾವು ನೋಡುವಂತರಾಗಿದ್ದೀವಿ. ಇವತ್ತು ನಾವು ಆರಿಸ್ಕೊಂಡಿರುವಂತ ಒಂದು ಭಾಗನೇ ಯಾವುದು ಅಂದ್ರೆ, ರೀಪ್ರಿಂಟ್ ನಲ್ಲಿ 3551ನೇ ಒಂದು ಪುಟ ಸಂಖ್ಯೆಯಲ್ಲಿ ಇರುವಂತ ಒಂದು ಪ್ರಾರ್ಥನೆ ಬಗ್ಗೆ, ಐ ಪ್ರೇ ಫಾರ್ ದೇಮ್, ನಾನು ಅವರಿಗಾಗಿ ಪ್ರಾರ್ಥಿಸಿದೆ ಅನ್ನೋ ಒಂದು ವಿಶೇಷವಾದಂತ ಒಂದು ಪಾಠವನ್ನ ಈ ದಿನ ನಾವು ನೋಡುವಂತರಾಗಿದ್ದೀವಿ ಪ್ರಿಯರೇ. ಸೊ ನಿಮ್ಗೆಲ್ಲರಿಗೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂದ್ಬಿಟ್ಟು ಒಂದು ಬ್ರೀಫ್ ಆಗಿ ಒಂದು ವಿಚಾರನ ನಾನು ಈ ದಿನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಮ್ಮ ರಜಲ್ ಬ್ರದರ್ ಅವರು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಒಟ್ಟು ಆ ಪುಸ್ತಕಗಳೇ ಬೇರೆ, ವ್ಯಾಲ್ಯೂಮ್ಸೇ ಬೇರೆ. ಆ ವ್ಯಾಲ್ಯೂಮ್ಸ್ ಅಲ್ಲಿ ಒಟ್ಟು 6 ವ್ಯಾಲ್ಯೂಮ್ಸ್ ಗಳು ಬರುತ್ತೆ. ಅದರಲ್ಲಿ ಪುಸ್ತಕಗಳಲ್ಲಿ ಅಂತ ನಾವ್ ಹೇಳ್ಬೇಕಾದ್ರೆ ರೀಪ್ರಿಂಟ್ಸ್ ಅಂತ ಅಂದ್ಬಿಟ್ಟು ನಾವ್ ಹೇಳ್ತೀವಿ. ಸೊ ಆ ರೀಪ್ರಿಂಟ್ ನಲ್ಲಿ ಹೆಚ್ಚು ಕಮ್ಮಿ 6000ಕ್ಕಿಂತ ಹೆಚ್ಚಾದಂತ ಪುಟಗಳು ಬರ್ದಿದ್ದಾರೆ. ಹೆಚ್ಚು ಕಮ್ಮಿ ನಾವು ನೋಡ್ಬೇಕಾದ್ರೆ ಓವರ್ ಆಲ್ 30,000ಕ್ಕಿಂತ ಹೆಚ್ಚಾದಂತ ಪಾಠಗಳು ನಮ್ಗೆ ಒಂದು ಒಳ್ಳೆ ರೀತಿಯ
ಸತ್ಯಕ್ಕೆ ಅನುಗುಣವಾದಂತ ರೀತಿಯಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಈ ದಿನ ನಾವು ನೋಡ್ತಿರುವಂತ ಒಂದು ಪಾಠನ ಯಾವುದು ಅಂದ್ರೆ, ಅವರು ಮೇ ತಿಂಗಳಿನಲ್ಲಿ 1905ರಲ್ಲಿ ಆ ಆ ಒಂದು ಸಂದರ್ಭದಲ್ಲಿ, ಆ ಒಂದು ದಿನದಲ್ಲಿ ಅವ್ರು ಮಾಡಿದಂತ ಒಂದು ಪಾಠನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಗೆಲ್ಲಾರ್ಗೂ ಕೂಡ ಅರ್ಥ ಆಗ್ಲಿ ಅನ್ಬಿಟ್ಟು ಅದನ್ನ ಬರ್ದಿದ್ದಾರೆ ಪ್ರಿಯರೇ. ಬರ್ದಿ ಆ ಪಾಠನ ಅದನ್ನ ಸಾಧ್ಯವಾದಷ್ಟು ನಾನ್ ನಿಮ್ಗೆ ತಿಳಿಸೋದಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ಪುಟನ ಬರ್ದಿ ಇದನ್ನ ಮಾಡಿದ್ದು ಆಗ, ಇದನ್ನ ಬರ್ದಿದ್ ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ ಏಪ್ರಿಲ್ 1906ನಲ್ಲಿ ರೀಪ್ರಿಂಟ್ 3759ನೇ ಒಂದು ಪೇಜ್ ನಲ್ಲಿ ಈ ಎಲ್ಲಾ ಅಂಶಗಳು ಅಡಕವಾಗಿದೆ. ಇದು ಬಂದು ಯಾವುದೇ ಒಂದು ಬುಕ್ಕೇ ಆಗ್ಲಿ ಕನ್ನಡದಲ್ಲಿ ಯಾವುದು ಕೂಡ ತರ್ಜಮೆ ಮಾಡಿಲ್ಲ. ಕನ್ನಡದಲ್ಲಿ ತರ್ಜಮೆ ಮಾಡಿದೆ ಒಂದೇ ಒಂದು ಲೈಫ್ ಆಫ್ ಕ್ರೈಸ್ಟ್ ಮತ್ತೆ ವ್ಯಾಲ್ಯೂಮ್ಸ್ ಗಳ ಬುಕ್ಗಳನ್ನ ಮಾತ್ರ. ಈ ಒಂದು ಬುಕ್ ಆಕ್ಚುಲಿ ಇರೋದೇ ಇಂಗ್ಲಿಷ್ ನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರರ. ಸೊ ಆದ್ರಿಂದ ಸಾಧ್ಯವಾದಷ್ಟು ನಾವ್ ಈ ಒಂದು ಪಾಠನ ಓದಿ ಅರ್ಥ ಮಾಡ್ಕೊಂಡು ದೇವರ ಒಂದು ಚಿತ್ತ ಏನಿದೆ ಅಂತ ಅನ್ಬಿಟ್ಟು ನಾವೆಲ್ಲರೂ ಕೂಡ ಗ್ರಹಿಸ್ಕೊಳ್ಳೋಣ. ಸೊ ಈ ಒಂದು ಘಟನೆ ನಡೆಯದೆ ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಮರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಅವರು ಪ್ರಾರ್ಥನೆಗಾಗಿ ಆ ಒಂದು 3 ಜನ ಶಿಷ್ಯಂದಿರನ್ನ ಕರೆದುಕೊಂಡು ಬಂದಂತ ಒಂದು ಘಟನೆಯಲ್ಲಿ ನಡೆದಿರುವಂತ ಒಂದು ವಿಚಾರನ ಈ ದಿನ ನಾವು ಸ್ಟಡಿ ಮಾಡ್ತಾ ಇದೀವಿ. ಇದು ಬಂದು ಲೂಕ 22ನೇ ಅಧ್ಯಾಯದಲ್ಲಿ ಸಮಂಜಸವಾಗಿ ಪೂರ್ತಿಯಾಗಿ ನಮ್ಗೆ ಬರ್ದಿದ್ದಾರೆ. ಇದರ ಒಂದು ಆಳವಾದಂತ ಅರ್ಥ, ಸಾಮಂಜಸವಾದಂತ ಒಂದು ವಿಚಾರಗಳನ್ನ ನಾವ್ ಈ ದಿನ ನೋಡುವಂತವರಾಗಿದ್ದೀವಿ. ಇದರಲ್ಲಿ ನಾವು ಆಕ್ಚುಲಿ ನಾವು ನೋಡೋದೇ ಏನು ಅಂತ ನಾವು ನೋಡ್ಬೇಕಾದ್ರೆ, ಒಟ್ಟು ನಾವು ನೋಡುವಂಥದ್ದು 4 ಪಾಯಿಂಟ್ಗಳನ್ನ ಈ ದಿನ ನಾವು ಸ್ಟಡಿ ಮಾಡ್ತಾ ಇದೀವಿ. ಮೊದಲನೇ ಒಂದು ಪಾಯಿಂಟ್ ಏನಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಪ್ರಾರ್ಥನೆಯ ಒಂದು ಮೌಲ್ಯನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆ ಒಂದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತರು ಇದ್ದಂತ ಒಂದು ಕಷ್ಟ ಸಂಕಟಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದಾದ್ಮೇಲೆ ಅವರ ಒಂದು ಟೆಂಪ್ಟೇಷನ್ ಬಗ್ಗೆ, ಒಂದು ಆರ್ಥಿಕ ಅವ್ರಿಗೆ ಆದಂತ ಒಂದು ಶೋಧನೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರಲ್ಲಿ ಸೆಲ್ಫ್ ಕಂಟ್ರೋಲ್ ಅಂದ್ರೆ ಅವ್ರಿಗೆ ಆದಂತ ಒಂದು ಸ್ವಯಂ ಪ್ರೇರಿತವಾದಂತ ಒಂದು ಕಂಟ್ರೋಲ್ನ ತಿಳ್ಕೊಂಡಿದ್ದಾರೆ. ಆದ್ರಿಂದ ನಾವ್ ಈಗ ಹೇಗೆ ಕಂಟ್ರೋಲ್ನ ಬಳಸ್ಕೋಬೇಕು ಅನ್ನೋ ಒಂದು ಪಾಠನ ನಮಗ್ ತಿಳಿಸ್ತಾ ಇದ್ದಾರೆ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ದಿನ ತುಂಬಾ ಭಯಂಕರವಾದಂತ ದಿನ ಅನ್ಬಿಟ್ಟು ಈ ಒಂದು 4 ಅಂಶಗಳನ್ನ ಈ ಒಂದು ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ಈ ದಿನ ಓದಿ ಅರ್ಥ ಮಾಡ್ಕೊಳ್ಳೋಣ. ನಾನು ನಿನಗಾಗಿ ಪ್ರಾರ್ಥಿಸಿದೆ. ಸೀಮೋನನೇ, ಇಗೋ, ಸೈತಾನನು ನಿನ್ನನ್ನು ಹೊಂದಬೇಕೆಂದು ಬಯಸಿದನು. ಅವನು ನಿನ್ನನ್ನು ಗೋಧಿಯಂತೆ ಶೋಧಿಸುತ್ತಾನೆ. ಆದರೆ ನಿನ್ನ ನಂಬಿಕೆಯು ವಿಫಲವಾಗದಂತೆ ನಾನು ನಿನಗಾಗಿ ಪ್ರಾರ್ಥಿಸಿದೆ. ಲೂಕ 22ನೇ ಅಧ್ಯಾಯ 31-32ನೇ ವಚನಗಳು. ಪಾಸವ ಸಮಯವು ಸಮೀಪಿಸುತ್ತಿರುವಾಗ ನನ್ನ ಆತ್ಮವು ಮರಣದವರೆಗೂ ದುಃಖದಿಂದ ಕೂಡಿದೆ ಎಂದು ಹೇಳಿದ್ದಲ್ಲದೆ, ತನ್ನನ್ನು ಸಾವಿನಿಂದ ರಕ್ಷಿಸಲು ಸಾಧ್ಯವಾದವನಿಗೆ ಬಲವಾದ ಅಳುವುದು ಮತ್ತು ಕಣ್ಣೀರಿನಿಂದ ಅವನು ತನ್ನನ್ನು ತಾನೇ ಬೇಡಿಕೊಳ್ಳುವುದನ್ನು ಕಂಡುಕೊಂಡನು. ಆದರೆ ಹೆಚ್ಚುವರಿಯಾಗಿ ಅವನು ತನ್ನ ಪ್ರಿಯ ಅನುಯಾಯಿಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿದ್ದನು ಮತ್ತು ಅವರನ್ನು ಮೆಚ್ಚಿಸಲು ಪ್ರಯತ್ನಿಸಿದನು. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಘಟನೆ ಬಗ್ಗೆ ನಾವು ಬೈಬಲ್ನೆಲ್ಲ ಓದಿರ್ತೀವಿ. ಆದ್ರೆ ಆ ಒಂದು ಘಟನೆನ ಒಂದು ವಿಶ್ಲೇಷಣವಾಗಿ ಸಹೋದರು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ಒಂದು ಪಸ್ಕ ಹಬ್ಬ ದಿನದಲ್ಲಿ ನಡೆಯುವಂತ ಒಂದು ಸಬ್ಬತ್ ದಿನದಲ್ಲಿ ನಡೆಯುವಂತ ಒಂದು ವಿಶೇಷವಾದಂತ ರೊಟ್ಟಿ ಮತ್ತೆ ದ್ರಾಕ್ಷಾರಸ ತೆಗೆಯುವಂತ ಒಂದು ಸಂದರ್ಭದಲ್ಲಿ ಅವರು ಆದಷ್ಟು ಏನಾಗಿದ್ರು ಅಂತಂದ್ರೆ ಒಂದು ಒಳ್ಳೆ ರೀತಿಯಲ್ಲೇನೆ ಇದ್ರು ಪ್ರಿಯರೇ. ಅದು ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ತನ್ನಲ್ಲಿದ್ದಂತ ಒಂದು ವೇದನೆ, ನೋವು ಹೇಗೆ ಹೊರ ಹೋಗುತ್ತೋ ಆ ರೀತಿ ಇದ್ರು ಅವರು. ಆ ಒಂದು ಕಷ್ಟನ ಅಂದ್ರೆ ಯೇಸು ಕ್ರಿಸ್ತರು ಆ ಒಂದು ಕಷ್ಟನ ಅನುಭವಿಸ್ಬೇಕಾದ್ರೆ ಅವರ ಒಂದು ಮರಣದ ಒಂದು ಅನುಭವನ ಅನುಭವಿಸಿದ್ದಾರೆ ಅನ್ಬಿಟ್ಟು ಲೇಖಕರು ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಪ್ರಿಯರೇ. ಅದು ಅಲ್ದಂತಾನೆ ಅವರ ಒಂದು ಕಣ್ಣೀರು, ಅವರ ಒಂದು ಬಾಧೆ ಯಾವ ರೀತಿ ಇತ್ತು ಅಂತಂದ್ರೆ ತುಂಬಾ ಭಯಂಕರವಾಗಿತ್ತು. ಅದು ಅಲ್ದಂತಾನೆ ಪ್ರಿಯರೇ, ಅವ್ರಿಗಾಗಿ ಯೋಚನೆ ಮಾಡ್ತಿರ್ಲಿಲ್ಲ, ಮತ್ತೆ ಅವ್ರ ಜೊತೆ ಇದ್ದಂತ ಶಿಷ್ಯಂದಿರ್ಗೋಸ್ಕರನು ಕೂಡ ಯೋಚನೆ ಮಾಡ್ತಿದ್ರು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ.
ನೋಡಿ, ಯೇಸು ಕ್ರಿಸ್ತರು ಇನ್ನೇನ್ ಮರಣಕ್ಕೆ ಹೊಂಟೋಗ್ತೀನಿ, ಮರಣ ನನಗ ಬಂದ್ಬಿಡುತ್ತೆ, ಅದಾದ ನಂತರ ಶಿಷ್ಯಂದಿರ ಪಡುವಂತ ಒಂದು ಕಷ್ಟ ಸಂಕಟಗಳ ಬಗ್ಗೆ ಎಲ್ಲಾನು ಕೂಡ ಜ್ಞಾಪಕದಲ್ಲಿ ಇಡ್ಕೊಂತ ಇದಾರೆ. ಯಾಕೆ ಈ ಒಂದು ಘಟನೆನ ಮಾಡ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಆ ಯೇಸು ಕ್ರಿಸ್ತರಿಗೆ ಗೊತ್ತಿತ್ತು ಶಿಷ್ಯಂದಿರಿಗೆ ಇನ್ನೂ ಪವಿತ್ರಾತ್ಮ ಅಭಿಷೇಕ ಬಂದಿರ್ಲಿಲ್ಲ. ಆದ್ರಿಂದ ಅವರಲ್ಲಿ ಹಲವಾರು ತೊಂದರೆ ಬರುವಂತ ಒಂದು ಕಷ್ಟನ ಅವರು ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ಯೇಸು ಕ್ರಿಸ್ತರು ಇದನ್ನ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್, ನೀವು ಪ್ರಲೋಭನೆಗೆ ಒಳಗಾಗದಂತೆ ಇದು ನಮ್ಮ ಕರ್ತನ ಐಹಿಕ ಅನುಭವದ ಅತ್ಯಂತ ಪ್ರಯಾಸದಾಯಕ ಸಮಯವಾಗಿತ್ತು. ಆದರೆ ಇದು ಅವನ ಅಪೋಸ್ತಲರಿಗೆ ಮತ್ತು ವಿಶೇಷವಾಗಿ ಜೂದಾಸ್ ಮತ್ತು ಪೇತ್ರರಿಗೆ ಅತ್ಯಂತ ಕಷ್ಟಕರ ಸಮಯವಾಗಿತ್ತು. ಥ್ಯಾಂಕ್ ಯು. ಸೊ ಪ್ರಿಯರೇ, ಈ ಒಂದು ಸಮಯ ಇದೆಯಲ್ಲ, ಆ ಒಂದು ರಾತ್ರಿಯಲ್ಲಿ ನಡೆದಂತ ಒಂದು ಘಟನೆ ಇದೆಯಲ್ಲ, ಅದು ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಸಾಮಾನ್ಯವಾಗಿ ನಾವು ಓದ್ಬಿಡ್ತೀವಿ, ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೋತೀವಿ. ಆದ್ರೆ ಅದನ್ನ ಅನುಭವಿಸಿದಂತ 3 ಜನ ವ್ಯಕ್ತಿಗಳ ಬಗ್ಗೆ ಇಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಲೇಖಕರು. ಮೊದಲನೇದಾಗಿ ಯೇಸು ಕ್ರಿಸ್ತರು, ಎರಡನೇದಾಗಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಅಪೋಸ್ತಲ್ ಯಾರು ಹೇಳಿ, ಪೇತ್ರು, ಅಪೋಸ್ತಲ್ ಯೂದ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವರ ಒಂದು ಕಷ್ಟನು ಅದೇ ತರ ಇತ್ತು ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಯೂದನ ಒಂದು ಘಟನೆ ಬಗ್ಗೆ ನಮ್ಗೆಲ್ಲಾ ಗೊತ್ತು, ನಾವೆಲ್ಲ ತಿಳ್ಕೊಂಡಿದೀವಿ. ಪೇತ್ರನ ಒಂದು ಘಟನೆಗಳ ಬಗ್ಗೆನೂ ಕೂಡ ನಾವೆಲ್ಲ ತಿಳ್ಕೊಂಡಿದೀವಿ. ಆದ್ರೆ ಆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಪಟ್ಟಂತ ಒಂದು ಕಷ್ಟ ಸಂಕಟಗಳು ಅವರಿಗೆ ಅರಿವಿತ್ತು ಪ್ರಿಯರೇ. ನಾವೆಲ್ಲರೂ ಕೂಡ ನಾರ್ಮಲ್ ಆಗಿ ನೋಡ್ಬಿಡ್ತೀವಿ ಹೊರತು, ಆದ್ರೆ ಫೇಸ್ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯ ಅವರಲ್ಲೇ ಇದ್ದಿದ್ದು. ಈ ಇಬ್ಬರು ಅಪೋಸ್ತಲರಲ್ಲಿ ಭರವಸೆಯ ವ್ಯಕ್ತಿಗಳಾಗಿದ್ದರು. ಒಬ್ಬರು ಖಜಾಂಚಿ ಮತ್ತು ಭಗವಂತನ ಕೊಳ್ಳುವ ಪ್ರತಿನಿಧಿಗಳು 12 ಜನರ ಮುಖವಾಣಿಯಾಗಿ ಯೇಸುವನ್ನು ಮೆಸ್ಸಿಯ ಎಂದು ಘೋಷಿಸಿದ ಮತ್ತು ಎಲ್ಲಾ ಜನರು ಭಗವಂತನನ್ನು ತ್ಯಜಿಸಿದರು. ಅವನು ಹಾಗೆ ಮಾಡುವುದಿಲ್ಲ ಎಂದು ಸಾರ್ವಜನಿಕವಾಗಿ ಘೋಷಿಸಿದ. ಮಾನವ ದೃಷ್ಟಿಕೋನದಿಂದ ಆ 13 ಜನರ ಮೇಲೆ ಬರಬಹುದಾದ ಯಾವುದೇ ಪ್ರಲೋಭನೆಯು ದುರ್ಬಲ ಮತ್ತು ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿರುವ 3 ಮೇಲೆ ಅಲ್ಲ ಎಂದು ಊಹಿಸಲಾಗಿದೆ. ಥ್ಯಾಂಕ್ ಯು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಭಗವಂತ ಅನ್ಬಿಟ್ಟು ಓದ್ತಾ ಇದಾರೆ ಅಂತ ತಕ್ಷಣ ನೀವೆಲ್ಲ ಗಾಬರಿ ಆಗ್ಬಿಡಿ. ಇದು ಬಂದು ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಈ ರೀತಿ ಸ್ಕ್ರಿಪ್ಚರ್ಸ್ ನಮಗ್ ತೋರಿಸ್ತಾ ಇದೆ. ಸೊ ಭಗವಂತ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ನಮ್ಗೆಲ್ಲ ಗೊತ್ತಿರೋ ಪ್ರಕಾರನೇ ಲಾರ್ಡ್, ಬಿಗ್ ಲೆಟರ್ ಲಾರ್ಡ್ ಬಂತು ಅಂತಂದ್ರೆ ಅದು ತಂದೆ ದೇವರಿಗೆ, ಸ್ಮಾಲ್ ಲೆಟರ್ ಅಲ್ಲಿ ಲಾರ್ಡ್ ಇತ್ತು ಅಂತಂದ್ರೆ ಅದು ಯೇಸು ಕ್ರಿಸ್ತರಿಗೆ ಅಂತ ಅಂದ್ಬಿಟ್ಟು ಉಲ್ಲೇಖ. ಪ್ರಿಯರೇ, ಈಗಿರ್ಬೇಕಾದ್ರೆ ಯೇಸು ಕ್ರಿಸ್ತರು ಕೂಡ ಇಲ್ಲಿ ಅದ್ರ ಮಾಹಿತಿನ ನಮ್ಗಿಲ್ಲ ಹಂಚ್ತಾ ಇದಾರೆ. ನಮ್ಮ ಲೇಖಕರು ಕೂಡ ಯೂದ ಬಂದು ಅಪೋಸ್ತಲ್, ಆಮೇಲಿಂದ ಪೇತ್ರು ಬಂದು ಉನ್ನತವಾದಂತ ಅಪೋಸ್ತಲ್. ಯೂದನ ಒಂದು ಕರ್ತವ್ಯ ಏನಾಗಿತ್ತು ಅಂತಂದ್ರೆ ಡಿಕನ್, ಅಂದ್ರೆ ಹಣಕಾಸು ಸಚಿವ, ಹಣಕಾಸಿನ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದಂತ ವ್ಯಕ್ತಿ. ಪೇತ್ರು ಬಂದು ಒಂದು ಸುವಾರ್ತೆಗಾಗಿ ನಿಂತಂತ ಒಂದು ವಿಶೇಷವಾದಂತ ವ್ಯಕ್ತಿಯಾಗಿದ್ರು ಪ್ರಿಯರೇ. ಇವರಿಬ್ರು ಕೂಡ ಇದ್ದಿದ್ದರಿಂದಲೇನೆ ಏನಾಗಿತ್ತು ಅಂತಂದ್ರೆ ಇವರ ಒಂದು ಸ್ಥಾನವನ್ನು ಕೂಡ ಅವರು ಕಾಪಾಡ್ಕೊಂಡು ಬಂದಂತ ವ್ಯಕ್ತಿಗಳು. ಅದು ಅಲ್ದಂತೆ ಇನ್ನು ಉಳಿದ 12 ಜನ ಅಪೋಸ್ಟಲ್ಸ್ ಗಳಲ್ಲಿ ಕೂಡ ಇನ್ನೊಬ್ಬ ಬಂದ್ರೆ 13 ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಸೊ ಅದು ಬಂದು ಮ್ಯಾಥ್ಯೂಸ್ ಅಂತಾನು ಕೂಡ ಹೇಳ್ತಾರೆ ಕೆಲವರು, ಬಟ್ ಆಕ್ಚುಲಿ ಬರೋದೇ 12 ಜನ ಅಪೋಸ್ಟಲ್ಸ್ ಗಳು. ಆಗಿರ್ಬೇಕಾದ್ರೆ ಇವ್ರಿಗೆಲ್ಲಾರ್ಗು ಕೂಡ ಒಂದು 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 ವೀಕ್ನೆಸ್ ಇರ್ತಿತ್ತು, ಒಂದು ಲೆಸ್ ಪ್ರಾಬ್ಲಮ್ಸ್ ಎಲ್ಲಾನು ಇತ್ತು. ಬಟ್ ಇದರಲ್ಲಿ 3 ಜನ ಪ್ರಮುಖವಾಗಿ ಇದ್ರು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಅಲ್ಟಿಮೇಟ್ ರಿಸಲ್ಟ್ ಕೊಡ್ತಾರೆ. ನೆಕ್ಸ್ಟ್ ಸಬ್ಮಿಟಿಂಗ್ ಮುಖಾಂತರ ನಾವು ನೋಡೋಣ. 3 ಟೆಂಪ್ಟೆಂಟ್ ವೇರಿಯಂಟ್ ಫಲಿತಾಂಶಗಳು. 3 ವಿಧವಾದಂತ ಒಂದು ಶೋಧನೆಗಳು, ಅನೇಕ ವಿಧವಾದಂತ ರೀತಿಯ ಒಂದು ರಿಸಲ್ಟ್ಗಳು. ವೇರಿಯಂಟ್ ಅಂತ ನಾವು ನೋಡೋಕಾದ್ರೆ ಬೇರೆ ಬೇರೆ ಒಂದು ರೀತಿಯ ಒಂದು ರಿಸಲ್ಟ್ಗಳು ಇಲ್ಲಿ ಬಂತು, ಅಂದ್ರೆ ಒಂದು ಫಲಗಳು ಬಂತು ಅಂದ್ಬಿಟ್ಟು ನಾವು ನೋಡ್ತೀವಿ. ಏನದು? ವಿಶೇಷವಾಗಿ ಪ್ರಲೋಭನೆಗೊಳಗಾದ 3 ಕೋರ್ಸ್ ಅನ್ನು ಗಮನಿಸುವುದರಿಂದ ನಾವು ಕೆಲವು ಅಮೂಲ್ಯವಾದ ಪಾಠಗಳನ್ನು ಕಲಿಯಬಹುದು. ನಮ್ಮ ದೇವರು ಸರಿಯಾದದ್ದು ನಮ್ರತೆ, ಭಯ, ಜಾಗರೂಕತೆ ಮತ್ತು ಪ್ರಾರ್ಥನೆಗೆ ಕಾರಣವಾಗುವ ಪರೀಕ್ಷೆಗಳ ಮೆಚ್ಚುಗೆ. ಅವನು ತಪ್ಪಿಸಿಕೊಂಡು ಎಲ್ಲಾ ರೀತಿಯಿಂದಲೂ ಸ್ಟ್ರಾಂಗರ್ನಿಂದ ಹೊರಬಂದನು ಮತ್ತು ಪುರೋಹಿತರು ಮತ್ತು ಪಿಲಾತನ ಮುಂದೆ ಸಾರ್ವಜನಿಕವಾಗಿ ಹಾಜರುಪಡಿಸಿದ ದಿನದಂದು
ಮತ್ತು ಬಹು ಟ್ಯೂಡ್ನ ಮುಂದೆ ಶಿಲುಬೆಗೇರಿಸಲ್ಪಟ್ಟಾಗ ಅವನು ಶಾಂತನಾಗಿದ್ದನು, ಏಕೆಂದರೆ ಭಗವಂತ ಅವನನ್ನು ಬಲಪಡಿಸಿದನು. ಅವನು ನಮ್ಮ ಮಾದರಿ, ನಮ್ಮ ಕೋರ್ಸ್ ಅದೇ ರೀತಿ ಅಪಾಯಗಳನ್ನು ನಿರಾಕರಿಸಿದಂತಿರಬೇಕು. ಥ್ಯಾಂಕ್ ಯು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪಾಠ ಬಂದು ನಾವು ನೋಡ್ಬೇಕಾದ್ರೆ ಒಂದು ರೀತಿಯಲ್ಲಿ ಒಂದು ವ್ಯಾಲ್ಯೂಯಬಲ್ ಲೆಸ್ ಅಂತ ಅನ್ಬಿಟ್ಟು ಹೇಳ್ತೀವಿ. ಅಂದ್ರೆ ಅಷ್ಟೇನು ಒಂದು ಉನ್ನತವಾದಂತ ರೀತಿಯಲ್ಲಿ ಏನೋ ಅನ್ಸಲ್ಲ ಅನ್ನೋ ತರ ಒಂದು ಪಾಠನೇ ಇರ್ಬೋದು. ಆದ್ರೆ ಪ್ರಿಯರೇ, ಈ ಒಂದು 3 ವಿಧವಾದಂತ ಸ್ಪೆಷಲ್ ಟೆಂಪ್ಟೇಷನ್ ಇದೆಯಲ್ಲ, ಒಂದು ವಿಶೇಷವಾದಂತ ಒಂದು ಟೆಂಪ್ಟೇಷನ್ ಇದೆಯಲ್ಲ, ಇದು ಯೇಸು ಕ್ರಿಸ್ತರಿಗೆ ಕೊಡಲ್ಪಟ್ಟದ್ದಾಗಿತ್ತಂತೆ. ಮೊದಲನೇದು ಬಂದು ಹಂಬಲ್ನೆ, ಒಂದು ಹ್ಯುಮಿನಿಟಿ. ಅಂದ್ರೆ ಯಾವ ರೀತಿ? ಒಂದು ಮನುಷ್ಯನ ಒಂದು ಆಂತರಿಕವಾದಂತ ಒಂದು ಸಂದರ್ಭ. ಇನ್ನೊಂದು ಫಿಯರ್, ಅಂದ್ರೆ ಏನು? ಭಯ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇನ್ನೊಂದು ನಾವು ನೋಡ್ಬೇಕಾದ್ರೆ ಪ್ರಾರ್ಥನೆ, ವಾಚ್ಲೆಸ್ ಪ್ರೇಯರ್ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಅಂದ್ರೆ ಈ 3 ವಿಚಾರದಲ್ಲೂ ಯೇಸು ಕ್ರಿಸ್ತರು ಏನ್ ಮಾಡಿದ್ರು? 100% ಮನುಷ್ಯನಾಗಿ ನಡ್ಕೊಂಡು, ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರಿಗೆ ಮೆಚ್ಚುಗೆಯಾಗಿ ಇತ್ಕೊಂಡ್ರು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಈ ಒಂದು ಜಾಗದಲ್ಲಿ ಎಲ್ಲ ಒಂದು ಎಲ್ಲ ತರದ ಒಂದು ಸೊಸೈಟಿ, ಅಂದ್ರೆ ಜನಗಳೆಲ್ಲ ಇದ್ದಂತ ಒಂದು ಜಾಗ. ಆ ಒಂದು ಜಾಗದಲ್ಲಿ ಪ್ರೀಸ್ಟ್ ಮತ್ತೆ ಪಿಲಾತು ಇನ್ನು ಕ್ರೂಸಿಫಿಕೇಶನ್ ಮಾಡೋದಕ್ಕೋಸ್ಕರ ಅದಕ್ಕಾಗಿ ಭಾಗವಹಿಸಿದಂತ ಹಲವಾರು ಮಂದಿಗಳು, ಅಂದ್ರೆ ಯೇಸು ಕ್ರಿಸ್ತರ ವಿರುದ್ಧವಾಗಿ ನಿಂತಂತ ಮಂದಿಗಳೆಲ್ಲ ಇದ್ರಂತೆ, ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ವಿಚಾರ ತುಂಬಾ ಘನಘೋರವಾದಂತ ರೀತಿಯಲ್ಲಿ, ಡೇಂಜರಸ್ ರೀತಿಯಲ್ಲಿ ಇತ್ತು ಅನ್ಬಿಟ್ಟು ನಮ್ಗಿಲ್ಲಿ ಲೇಖಕರು ಉಲ್ಲೇಖ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯೇಸು ಕ್ರಿಸ್ತರು ಅನುಭವಿಸಿದಂತ ಆ ಒಂದು ಶೋಧನೆ ಇದೆಯಲ್ಲ, ತುಂಬಾ ಘನಘೋರವಾಗಿದ್ದಂತ ಒಂದು ಸನ್ನಿವೇಶ. ನಮ್ಮ ಧೈರ್ಯ, ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತೇವೆ, ಆದರೆ ದೇವರ ತೋಳಿನ ಮೇಲೆ ಒಲವು ತೋರುತ್ತೇವೆ ಮತ್ತು ಅವರ ಅನುಗ್ರಹದಿಂದ ವಿಜಯಶಾಲಿಗಳು ಹೊರಬರುತ್ತಾರೆ. ನೋಡಿ, ಇಲ್ಲಿ ನಾವೆಲ್ಲ ಏನ್ ಅನ್ಕೊಂತೀವಿ? ನಮಗೂ ಇದೇ ತರ ಏನಾದ್ರು ಒಂದು ಶೋಧನೆಗಳೇನ ಬಂದ್ರೆ, ಇದು ನನ್ನಿಂದ ನಾನು ಈ ಒಂದು ಶೋಧನೆನ ಓವರ್ಕಮ್ ಮಾಡಿದ್ದೀನಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ದೇವರ ಒಂದು ಅನುಗ್ರಹದಿಂದ, ದೇವರ ಒಂದು ಹಸ್ತದಿಂದ ಅಂತ ಅನ್ಬಿಟ್ಟು ಹೇಳ್ತಾರೆ. ಕೆಲವರು ನಂದಾದಂತ ಒಂದು ಸ್ಟ್ರಾಂಗ್ನೆಸ್ ಇರೋದ್ರಿಂದ ಅನ್ಬಿಟ್ಟು ಹೇಳ್ತಾರೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಖಂಡಿತವಾಗ್ಲು ದೇವರ ಒಂದು ಕೃಪೆ ಇದ್ರೇನೆ ಈ ಎಲ್ಲಾ ಶೋಧನೆಗಳನ್ನ ಜಯಿಸೋದಕ್ಕೆ ಶಕ್ತಿ ಸಾಮರ್ಥ್ಯ ಸಿಗೋದು. ಸೊ ಈ ಒಂದು ಕೃಪೆ ಯೇಸು ಕ್ರಿಸ್ತರಲ್ಲೂ ಇತ್ತು. ನಿಮ್ಮಲ್ಲೂ ಕೂಡ ಯೇಸು ಕ್ರಿಸ್ತರ ಒಂದು ಕೃಪೆ ಇರಬೇಕು ಅಂದ್ರೆ ನಾವು ಅವರ ಹಾಗೆ ನಡೆಯಬೇಕು. ಪೀಟರ್ನ ಪ್ರಕರಣವು ನಮಗೆ ಚೆನ್ನಾಗಿ ನೆನಪಿದೆ. ಬಲವಾದ ಚಾರಿತ್ರ್ಯದ ವ್ಯಕ್ತಿ. ಅವನು ತನ್ನ ಅಪಾಯವನ್ನು ಅರಿತುಕೊಳ್ಳಲಿಲ್ಲ ಮತ್ತು ಸೈತಾನನ ಕಲೆಗಳಿಗೆ ಸಿದ್ಧನಾಗಿರಲಿಲ್ಲ. ಆದ್ದರಿಂದ ಅವನು ಸೈತಾನನ ಕಲೆಗಳಿಗೆ ಸಿದ್ಧನಾಗಿರಲಿಲ್ಲ. ಅವನ ಹೆಮ್ಮೆಯ ಧೈರ್ಯವು ಓಡಿಹೋಯಿತು, ಅವನ ಸ್ವಭಾವದ ಶಕ್ತಿಯು ನಾಶವಾಯಿತು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಪೇತ್ರ ಬಗ್ಗೆ ನಮ್ಗೆ ಲೇಖಕರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ನೋಡಿ, ಪೇತ್ರನ ಒಂದು ಗುಣ ಹೆಂಗಿತ್ತು ಗೊತ್ತಾ? ತುಂಬಾ ಗಟ್ಟಿಯಾದಂತ ಮನುಷ್ಯ ರೀ. ಒಂದ್ ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್, ಯಾವುದಕ್ಕೆ ಎದುರ್ಕೊಳ್ದೇ ಇರೋಂತ ಮನುಷ್ಯ. ಅದು ಅಲ್ದಂತಾನೆ ಅವನ್ಗೆ ಭಯ ಅಂತ ಅನ್ನೋದೇ ಇರ್ಲ್ದೇ ಇರೋಂತ ಒಬ್ಬ ಮನುಷ್ಯನಾಗಿದ್ನಂತೆ. ಅದು ಅಲ್ದಂತಾನೆ ಪ್ರಿಯರೇ, ಸೈತಾನನ ಒಂದು ಕುತಂತ್ರಗಳನ್ನ ಅರ್ತಿರುವಂತ ವ್ಯಕ್ತಿ ಆಗಿದ್ನಂತೆ ಪ್ರಿಯರೇ. ಆದ್ರೆ ಆ ಸ್ಥಾನದಲ್ಲಿ ಅವನೇನಾಗೋದ ಅಂತ ಕನ್ಫ್ಯೂಸ್ ಆಗೋಗ್ಬಿಟ್ಟು ಎಲ್ಲ ವಿರುದ್ಧವಾಗಿ ನಡ್ಕೊಬಿಟ್ಟಾರಿ. ಅವನು ಕರೇಜಸ್ ಆಗುನು ಇರ್ಲಿಲ್ಲ, ಸ್ಟ್ರೆಂತ್ ಆಗುನು ಇರ್ಲಿಲ್ಲ, ಕ್ಯಾರೆಕ್ಟ್ರೇ ಅವನಲ್ಲಿ ಇರ್ಲಿಲ್ಲ. ಆ ಸನ್ನಿವೇಶ ಬಂದಾಗ ಅವನು ಅವನಾಗೇ ಇರ್ಲಿಲ್ಲ ಅನ್ಬಿಟ್ಟು ನಮ್ಗೆ ಇಲ್ಲಿ ಲೇಖಕರು ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಸಿಚುವೇಶನ್ ಆ ರೀತಿ ಇತ್ತು ಪೇತ್ರಗೆ. ನೀವೆಲ್ಲ ಅನ್ಕೋತೀವಿ, ಅಯ್ಯೋ ಪೇತ್ರ ಸ್ಥಾನದಲ್ಲಿ ನಾವೇನಾದ್ರೂ ಇದ್ಬಿಟ್ಟಿದ್ರೆ ನಾವು ಯೇಸು ಕ್ರಿಸ್ತರಿಗಾಗಿ ಜೀವನೇ ಕೊಟ್ಬಿಡ್ತಾ ಇದ್ವಿ, ಶಿಲ್ಬೆ ಮರಣನೇ ಅನುಭವಿಸ್ಬಿಡ್ತಾ ಇದ್ವಿ ಅಂತ. ಆದ್ರೆ ಆಗಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಲ್ಲಿದ್ದಂತ ಒಂದು ಸರ್ಕಂಫರೆನ್ಸ್ ಅಲ್ಲಿ ಇದ್ದಂತ ಜನರುಗಳನ್ನ ನೋಡಿದ ತಕ್ಷಣನೇ ಪ್ರತಿಯೊಬ್ಬರಿಗೂ ಗಾಬ್ರಿಲಿ ಅವರ ಒಂದು ಗುಣಗಳನ್ನ ಮರೆತು ಅವರಲ್ಲೇ ಒಬ್ಬರಾಗೋಗ್ತಾರೆ. ಅವನು ತನ್ನ ದೇವರನ್ನು ನಿರಾಕರಿಸಿದನು. ಮಾನವ ದೌರ್ಬಲ್ಯ ಮತ್ತು ದೆವ್ವದ ಕುತಂತ್ರದಿಂದ ನಾವು ಹೇಗೆ ಅತಿಯಾಗಿ ತೆಗೆದುಕೊಳ್ಳಲ್ಪಡುತ್ತೇವೆ ಮತ್ತು ಸಿಕ್ಕಿ ಹಾಕಿಕೊಳ್ಳಬಹುದು ಎಂಬುದರ ಕುರಿತು ನಮಗೆ ಏನು ಪಾಠ?
ನಾವು ಪ್ರಲೋಭನೆಗೆ ಒಳಗಾಗದಂತೆ, ಪ್ರಲೋಭನೆಗೆ ಬಲಿಯಾಗದಂತೆ ಪ್ರತಿಯೊಬ್ಬರು ಎಷ್ಟು ವೀಕ್ಷಿಸಬೇಕು ಮತ್ತು ಪ್ರಾರ್ಥಿಸಬೇಕು. ಪ್ರಲೋಭನೆಯಲ್ಲಿ ನಮ್ಮನ್ನು ಬಿಟ್ಟು ಬಿಡಿ, ಆದರೆ ದುಷ್ಟರಿಂದ ನಮ್ಮನ್ನು ಬಿಡಿಸು ಎಂದು ಭಗವಂತ ನಮಗೆ ನೀಡಿದ ಪ್ರಾರ್ಥನೆಯನ್ನು ನಾವು ಪ್ರತಿಯೊಬ್ಬರು ಎಷ್ಟು ನೆನಪಿಸಿಕೊಳ್ಳಬೇಕು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವ್ರಾದ್ರೆ ಬಿದ್ದೋದ್ರು, ಪೇತ್ರು ಆದ್ರೆ ಬಿದ್ದೋದ್ರು. ನಮಗೂ ನಿಮ್ಗೆಲ್ಲ ಇಂತ ಒಂದು ಶೋಧನೆ ಬರುತ್ತಾ? ಖಂಡಿತವಾಗ್ಲೂ ನಮ್ ಜೀವಿತದಲ್ಲಿ ಬಂದೇ ಬರುತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ. ನಮಗೂ ಈ ತರ ಎಲ್ಲಾ ಟೆಂಪ್ಟೇಷನ್ಸ್, ಟ್ರಯಲ್ಸ್, ಸೈತಾನು ನಮ್ ಬಗ್ಗೆ ಎಲ್ಲಾ ತಿಳ್ಕೊಬಿಟ್ಟಿರೋಂತ ವ್ಯಕ್ತಿ. ಆತನು ಕೂಡ ಇದನ್ನೆಲ್ಲ ಮಾಡ್ತಾನೆ. ಆದ್ರಿಂದ ನೀವು ಏನ್ ಮಾಡ್ಬೇಕು? ವೈ ಮಸ್ಟ್ ಯು ಆರ್ ರೀಚ್ಡ್ ಇನ್ ರಿಮೆಂಬರ್ ದಿಸ್ ಪ್ರೇಯರ್ ಅಂತ ಅನ್ಬಿಟ್ಟು ಹೇಳ್ತಿದಾರೆ. ಅಂದ್ರೆ ನೀವು ಇವೆಲ್ಲ ಒಂದು ಶೋಧನೆಗಳು ಬೀಳಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರುತ್ತೆ, ಅರಿವಿರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆನೆ ನೀವು ಪ್ರಾರ್ಥನೆ ಮಾಡೋಂಥವ್ರಾಗಿರ್ಬೇಕು. ನೀವು ಎಸ್ಕೇಪ್ಡ್ ಅಂದ್ರೆ ಯಾವ ತರ ಅಂತಂದ್ರೆ, ಸಿಗ್ಗಾಕೊಳ್ದಿರೋ ರೀತಿಯಲ್ಲಿ ಆ ಒಂದು ಶೋಧನೆಗಳಿಂದ ಹೊರಟು ಬರೋದಕ್ಕೆ ಪ್ರಯತ್ನ ಪಡ್ರಿ ಅಂದ್ಬಿಟ್ಟು ನಮ್ಗೆ ಒಂದು ಕಿವಿ ಮಾತನ್ನ ಸಹೋದರಾದಂತ ರಜಲ್ ಬ್ರದರ್ ಲೇಖಕರು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಖಂಡಿತವಾಗ್ಲೂ ಈ ಒಂದು ಮಾತುಗಳನ್ನ ನಾವು ಕೇಳಬೇಕಾದ್ರೆ ಸಹೋದರು ಹೇಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಆದಂತ ಒಂದು ಅನುಭವನ ನಮ್ಗಿಲ್ಲಿ ಹಂಚಿ ಕೊಡ್ತಾ ಇದಾರೆ. ಏನಕ್ಕಂದ್ರೆ ಸೈತಾನನು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಇರೋದ್ರಿಂದ ಆತನು ಯಾರನ್ನು ನುಂಗಲಿ ಇಲ್ಲ. ಆಲ್ರೆಡಿ ನಮ್ದೆಲ್ಲ ಡೇಟಾ ಅವನಲ್ಲಿ ಇರೋದ್ರಿಂದ ನುಂಗೋದಕ್ಕೆ ರೆಡಿ ಆಗಿರ್ತಾನೆ. ಅದು ಜುದಾಸ್ಗೆ ಅದೃಷ್ಟದ ಸಮಯವಾಗಿತ್ತು. ಎದುರಾಳಿಯು ನಿಜವಾದ ಹೃದಯದ ಪೀಟರ್ ಅನ್ನು ಕಣ್ಗಟ್ಟು ಮೋಸಗೊಳಿಸಲು ಮತ್ತು ದಾರಿ ತಪ್ಪಿಸಲು ಸಾಧ್ಯವಾದರೆ, ಏಕೆಂದರೆ ಅವನು ನೋಡುವ ಮತ್ತು ಪ್ರಾರ್ಥನೆ ಮಾಡುವಲ್ಲಿ ತನ್ನ ಕಾವಲುಗಾರನಾಗಿದ್ದನು. ಅವನ ಹೃದಯವು ಸರಿಯಾಗಿಲ್ಲದ ಸ್ವಾರ್ಥಿ ದುರಾಸೆ ಇರುವ ಜುದಾಸ್ನೊಂದಿಗೆ ಅವನು ಏನನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ನಾವು ನಿರೀಕ್ಷಿಸಬಾರದು. ಜುದಾಸ್ನ ಮೇಲೆ ಸೈತಾನನ ವಿಜಯವು ಶೀಘ್ರದಲ್ಲೇ ಸಾಧಿಸಲ್ಪಟ್ಟಿದೆ ಎಂದು ನಾವು ಆಶ್ಚರ್ಯ ಪಡುವಂತಿಲ್ಲ. ಅವನು ಬೇಗನೆ ಎದುರಾಳಿಯ ಬಲೆಗೆ ಬಿದ್ದನು ಮತ್ತು ಅವನ ಹೃದಯ ಮತ್ತು ಶಕ್ತಿಯನ್ನು 30 ಬೆಳ್ಳಿಯ ನಾಣ್ಯಗಳಿಗೆ ಯಜಮಾನನಿಗೆ ದ್ರೋಹ ಮಾಡಿದನು. ಅವನ ಪ್ರಕರಣವು ಪೀಟರ್ಗಿಂತ ಬಹಳ ಭಿನ್ನವಾಗಿತ್ತು. ನಿಷ್ಠಾವಂತ ಸತ್ಯ ಕ್ಷಣ ದಿಗ್ಭ್ರಮೆಗೊಂಡ ಮತ್ತು ಅವನ ಕಾವಲುಗಾರರ ಮತ್ತು ಭಯಭೀತಿಯನಾಗಿದ್ದನು. ಇಬ್ಬರು ಪುರುಷರ ಪ್ರಕರಣಗಳು ತುಂಬಾ ವಿಭಿನ್ನವಾಗಿವೆ, ಏಕೆಂದರೆ ಡ್ಯಾಂಗರ್ ಒಂದೇ ಆಗಿದ್ದರೂ ಅವರ ಹೃದಯಗಳು ವಿಭಿನ್ನ ಸ್ಥಿತಿಯಲ್ಲಿದ್ದವು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದೊಳ್ಳೆ ಆಕ್ಚುಲಿ ಹೇಳ್ಬೇಕಾದ್ರೆ ಲೇಖಕರು ಒಂದೊಳ್ಳೆ ರೀತಿಯಲ್ಲಿ ಇದನ್ನ ಪದ ಬಳಕೆನ ಮಾಡಿದ್ದಾರೆ ಪ್ರಿಯರೇ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಮೈಂಡ್ ಫುಲ್ ಆಗಿ ನಮ್ಗೆ ಅರ್ಥ ಆಗತ್ತೆ. ಇದನ್ನ ನಾವು ವಾಚ್ಫುಲಿ ಅಂಡ್ ಪ್ರೇಯರ್ಫುಲಿ ವಿ ಹ್ಯಾವ್ ಟು ಬಿ ಎಕ್ಸ್ಪೆಂಡ್ ದಿಸ್ ಎಬಿಲಿಟೀಸ್ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನಿದೆ ಅರ್ಥ ಅಂತಂದ್ರೆ, ಇದನ್ನ ನಾವು ಆ ಒಂದು ಸ್ಥಳದಲ್ಲೇ ನೋಡಿರೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಆ ಒಂದು ಘಟನೆಯನ್ನ ನಮ್ಮಲ್ಲೇ ಆದಂತ ರೀತಿಯ ಒಂದು ಎಕ್ಸ್ಪ್ಲನೇಷನ್ ತಿಳ್ಕೊಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಯಾವ ರೀತಿ ಯೂದನ ಒಂದು ಮನಸ್ಥಿತಿ ಖಂಡಿತವಾಗ್ಲೂ ದ್ರೋಹ ಮಾಡುವಂತ ಒಂದು ಮನಸ್ಥಿತಿಯಲ್ಲೇ ಇದ್ದಂತ ಒಂದು ಸ್ಥಿತಿ ಕಾಣಿಸ್ತಿದೆ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಖಂಡಿತವಾಗ್ಲೂ ಯೂದ ಆ ಒಂದು ಸ್ಥಿತಿಯಲ್ಲಿ ಇದ್ನ. ಯಾಕೆ ಯೇಸು ಕ್ರಿಸ್ತರು ಹೇಳ್ಕೊಟ್ಟಂತ 3.5 ವರ್ಷಗಳ ಪಾಠಗಳನ್ನ ಅವನು ಒಂದೇ ಸಮನೆ ಮರೆತು ಬಿಟ್ನಾ ಅಂತ ನಾವು ನೋಡ್ಬೇಕಾದ್ರೆ, ವಾತಾವರಣ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಬ್ಬ ಮನುಷ್ಯ ಬೆಳೆದು ಬರುವಂತ ಒಂದು ವಾತಾವರಣದಲ್ಲೇನೆ ಆತನ ಒಂದು ಗುಣಗಳು ಅದೇ ರೀತಿಯಲ್ಲೇ ಇರೋದ್ರಿಂದಲೇ ಆತನ ಒಂದು ಗುಣ ಆ ಒಂದು ಸಂದರ್ಭ ಬಂದ ತಕ್ಷಣನೇ ಅದನ್ನ ವ್ಯಕ್ತಪಡಿಸ್ಬಿಡ್ತಾನೆ. ಬಟ್ ಯೂದ ಬಂದು ಅವನ ಒಂದು ಡಿಸಿಷನ್ ಏನಾಗಿತ್ತು ಅಂತಂದ್ರೆ, ಯೇಸು ಕ್ರಿಸ್ತರು ಒಂದು 30 ಬೆಳ್ಳಿ ನಾಣ್ಯಕ್ಕೆ ಕೊಡೋದಕ್ಕಿಂತ ಇಡೀ ರಾಜ್ಯನೇ ಬೇಗನೆ ಸ್ವಾಕರಿಸ್ಬಿಡ್ಬೋದು ಅಂತ ಅನ್ಬಿಟ್ಟು ಒಂದು ಮನಸ್ಥಿತಿ ಇತ್ತು. ಆದ್ರೆ ಅವನಲ್ಲಿದ್ದಂತ ಒಂದು ಕಲ್ಮಶ ಹೃದಯ ಇತ್ತಲ್ಲ ರೀ, ಅದೇನ್ ಮಾಡ್ಬಿಡ್ತು ಅಂತಂದ್ರೆ ಯೇಸು ಕ್ರಿಸ್ತರನ್ನ ಹಿಡಿದು ಕೊಡ್ಲೇಬೇಕು ಅನ್ನೋ ರೀತಿಯಲ್ಲಿ ಆಗೋಯ್ತು. ಇದು ಒಂದು ವಿಧವಾದಂತ ಶೋಧನೆ. ಅದೇ ಇನ್ನೊಬ್ಬ ವ್ಯಕ್ತಿನೂ ಕೂಡ ಇದ್ದ, ಪೇತ್ರು. ಸೊ ಪೇತ್ರನು ಕೂಡ ಯಾವ ರೀತಿ ಇತ್ತು, ಒಳ್ಳೆ ಕರೇಜ್ ಇತ್ತು, ಒಳ್ಳೆ ಒಂದು ಸಂದರ್ಭದಲ್ಲೂ ಕೂಡ ಅವನು ಲಾಯಲ್ಟಿ ಆಗಿದ್ದ, ಅಂದ್ರೆ ನೀತಿವಂತನಾಗಿದ್ದ, ಒಂದು ಪ್ರಾಮಾಣಿಕತನವಾಗಿದ್ದ, ಯೇಸು ಕ್ರಿಸ್ತರಿಗೆ ಒಂದು ಗಾರ್ಡಿಯನ್ ರೀತಿಯಲ್ಲಿ, ಫಿಯರ್ಲೆಸ್ ರೀತಿಯಲ್ಲಿ ಇದ್ದ, ಎಲ್ಲಾ ಸಿಚುವೇಶನ್ ಅಲ್ಲೂ ನಾನು ಇರ್ತೀನಿ ಅಂತ ಹೇಳ್ದಂತ ಒಬ್ಬ ವ್ಯಕ್ತಿ ಆ ಒಂದು ಸಂದರ್ಭ ಬಂದ ತಕ್ಷಣನೇ 3 ಬಾರಿ ಸುಳ್ಳು ಹೇಳ್ಬಿಟ್ಟ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಅವನಲ್ಲೂ ಕೂಡ ಭಯ ಅನ್ನೋ ಒಂದು ಕ್ಯಾರೆಕ್ಟರ್ ಅವನಲ್ಲಿ ಇತ್ತು ಪ್ರಿಯರೇ. ಆದ್ರಿಂದಲೇ ಆ ರೀತಿ ಅವನು ಹೆದರ್ಕೋಬಿಟ್ಟ. ಸೊ ನಮ್ಮಲ್ಲೂ ಕೂಡ ಇಂಥ ಒಂದು ಗುಣಗಳು ಇರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಪ್ರಿಯರೇ. ಅದು ನಮಗೆ ಗೊತ್ತಿರೋದಿಲ್ಲ.
ಅದು ಯಾವಾಗ ಗೊತ್ತಾಗೋದು ಅಂತಂದ್ರೆ ಆ ಒಂದು ಸಿಚುವೇಶನ್ಸ್ಗಳು, ಆ ಒಂದು ಸಂದರ್ಭಗಳು, ಆ ಒಂದು ಶೋಧನೆಗಳು ಬಂದಾಗ್ಲೇನೆ ನಮ್ಮಲ್ಲೂ ಕೂಡ ಗೊತ್ತಾಗೋದು ಪ್ರಿಯರೇ. ಆದ್ರಿಂದ ನಾವು ಹೆಚ್ಚಾಗಿ ಸತ್ಯವೇದನ ಧ್ಯಾನ ಮಾಡಿ ಸತ್ಯವೇದದಲ್ಲಿದ್ದಂತ ಒಂದು ಹಲವಾರು ವಿಚಾರಗಳನ್ನ ತಿಳ್ಕೊಂಡು ಆ ಒಂದು ಜ್ಞಾಪಕದಲ್ಲೇ ಇದ್ವಿ ಅಂತಂದ್ರೆ ಎಲ್ಲಾ ಶೋಧನೆಗಳನ್ನ ಜಯಿಸ್ಬೋದು. ಅದು ಬಿಟ್ಟು ನಾವು ಲೌಕಿಕವಾದಂತ ರೀತಿಯಲ್ಲಿ ನಾವೇನಾದ್ರೂ ಈ ಒಂದು ಶೋಧನೆಗಳನ್ನ ಟ್ರಯಲ್ ಮಾಡ್ತೀನಿ, ಇದನ್ನ ಓವರ್ಕಮ್ ಮಾಡ್ತೀನಿ ಅಂತ ಹೋದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದೇನಾಗುತ್ತೆ ಅಂದ್ರೆ ಸೆಲ್ಫಿಶ್ನೆಸ್, ಸ್ವಾರ್ಥತ ರೀತಿಯಲ್ಲಿ ಆಗೋಗುತ್ತೆ ಅನ್ಬಿಟ್ಟು ನಮ್ಗೆ ಲೇಖಕರು ಉಲ್ಲೇಖ ಮಾಡ್ತಾ ಇದಾರೆ. ಮುಂದಿನ ಒಂದು ಪ್ಯಾರಾನ ನೋಡೋಣ. ನಮ್ಮಲ್ಲಿ ಪ್ರತಿಯೊಬ್ಬರು ಇಂದಿನ ಮತ್ತು ಯಾವಾಗಲೂ ಜೂದಾಸ್ ವರ್ಗದವರು ಪ್ರಲೋಭನೆ ಬಂದಾಗ ಅದನ್ನು ಸ್ವೀಕರಿಸುತ್ತಾರೆ, ಅದನ್ನು ಮನರಂಜಿಸುತ್ತಾರೆ, ಮಹತ್ವಾಕಾಂಕ್ಷೆಯ ಆತ್ಮಕ್ಕೆ ಪ್ರವೇಶಿಸುತ್ತಾರೆ ಅಥವಾ ತಪ್ಪಾದ ಆಮಿಷಕ್ಕೆ ಒಳಗಾಗುತ್ತಾರೆ ಮತ್ತು ಅದನ್ನು ನುಂಗುತ್ತಾರೆ. ಆಗಿನಿಂದ ಮ್ಯೂಟ್ ಆಗಿದೆ ಬ್ರದರ್, ಕೇಳಿಸ್ತಿಲ್ಲ. ಬ್ರದರ್ ಕೇಳ್ವಲ್ದ್ರಿ. ಮ್ಯೂಟ್ ಆಗಿದೆ ಬ್ರದರ್, ಅದಕ್ಕೆ ಕೇಳಿಸ್ತಿಲ್ಲ. ಬ್ರದರ್ ಸೌಂಡ್ ಬರ್ತಾ ಇಲ್ಲ. ಸಾರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನೆಟ್ವರ್ಕ್ ಇಶ್ಯೂಸ್ ಇಂದ ಕಟ್ ಆಗಿರ್ಬೋದು. ಈಗ ನೋಡಿ, ನಿಮ್ಮ ಬಗ್ಗೆ ಗಮನವಿರಲಿ. ದೇವರ ಎಲ್ಲ ಅನುಯಾಯಿಗಳ ವಿಷಯದಲ್ಲಿ ಇದು ಪ್ರಲೋಭನೆಯ ವಿಭಿನ್ನ ಫಲಿತಾಂಶಗಳ ಅಲ್ಲವೇ? ಅವರು ಖಂಡಿತವಾಗಿಯೂ ಬರುತ್ತಾರೆ. ನಮ್ಮಲ್ಲಿ ಪ್ರತಿಯೊಬ್ಬರು ಇಂದಿನ ಮತ್ತು ಯಾವಾಗಲೂ ಜೂದಾಸ್ ವರ್ಗದವರು ಪ್ರಲೋಭನೆ ಬಂದಾಗ ಅದನ್ನು ಸ್ವೀಕರಿಸುತ್ತಾರೆ, ಅದನ್ನು ಮನೋರಂಜಿಸುತ್ತಾರೆ, ಮಹತ್ವಾಕಾಂಕ್ಷೆಯ ಆತ್ಮಕ್ಕೆ ಪ್ರವೇಶಿಸುತ್ತಾರೆ ಅಥವಾ ತಪ್ಪಾದ ಆಮಿಷಕ್ಕೆ ಒಳಗಾಗುತ್ತಾರೆ ಮತ್ತು ಅದನ್ನು ನುಂಗುತ್ತಾರೆ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೆಕ್ಸ್ಟ್ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡ್ಬೇಕಾದ್ರೆ ನಿಮಗೂ ಈ ಒಂದು ಅನುಭವನ ಆಗಿರುತ್ತಾ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಯಾವ ರೀತಿ? ನಾವೆಲ್ಲರೂ ಕೂಡ ಸತ್ಯನ ಕೇಳಿ ಸತ್ಯಕ್ಕಾಗಿ ನಿಂತು ಸತ್ಯದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿ ಒಂದು ಟೆಂಪ್ಟೇಷನ್ನು, ಈ ರೀತಿ ಒಂದು ಸೆಲ್ಫ್ ಸ್ಯಾಕ್ರಿಫಿಕೇಶನ್ ರೀತಿಯ ಒಂದು ನಡವಳಿಕೆ ಉಳ್ಳಂತ ಒಬ್ಬ ವ್ಯಕ್ತಿಗಳು ನಮ್ಮಲ್ಲಿ ಸಿಗ್ತಾರಾ ಅಂತಂದ್ರೆ ಈ ಒಂದು ಕಾಲದಲ್ಲೂ ಕೂಡ ಯೂದನ ರೀತಿಯ ಒಂದು ಗುಣಗಳನ್ನ ಹೊಂದಿರುವಂತ ವ್ಯಕ್ತಿಗಳು ನಮ್ಮಲ್ಲೂ ಕೂಡ ಇದ್ದಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಈತ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರ ಅಂತಂದು ಇದ್ದೇ ಇರ್ತಾರೆ. ಇವ್ರು ಇದ್ರೇನೆ ನಮ್ಮ ರಕ್ಷಣೆಗಳನ್ನ ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ ರೀ. ಈ ರೀತಿ ಇದ್ದಿದ್ರಿಂದನೇ 11 ಜನ ಅಪೋಸ್ತಲರ್ಸ್ಗಳು ಎಚ್ಚರಿತ್ಕೊಂಡ್ರು. ಮತ್ತೆ 12ನೇ ಒಬ್ಬ ಅಪೋಸ್ತಲನು ಕೂಡ ಬಂದು ಎಲ್ರಿಗೂ ಕೂಡ ಎಚ್ಚರಿಸಿದ್ರು. ಸೊ ಈ ಒಂದು ಗುಣದಲ್ಲಿ ನಾವು ಯಾರು ಕೂಡ ಇಲ್ದೇ ಇರೋ ತರ ನಾವು ಇರೋದಕ್ಕೆ ಪ್ರಯತ್ನ ಪಡಬೇಕು ಅನ್ಬಿಟ್ಟು ನಮ್ಗೆ ಇಲ್ಲೊಂದು ಕಿವಿ ಮಾತು ಹೇಳ್ತಾ ಇದಾರೆ. ನೆಕ್ಸ್ಟ್ ನೋಡಿ, ಇನ್ನು ಒಳ್ಳೆ ಪಾಯಿಂಟ್ ಹೇಳ್ತಾರೆ ಇಲ್ಲಿ. ಆಗಿನಿಂದ ಪೀಟರ್ ವರ್ಗವು ನಮ್ಮೊಂದಿಗಿದೆ ಮತ್ತು ಇಂದು ನಿಜವಾದ ಹೃದಯವುಳ್ಳವರು, ಆದರೆ ಸಾಕಷ್ಟು ಗಮನ ಬಿಟ್ಟು ಪ್ರಾರ್ಥಿಸುವುದಿಲ್ಲ ಮತ್ತು ಎದುರಾಳಿಯ ಆಮಿಷಗಳ ವಿರುದ್ಧ ಕಾವಲು ಕಾಯುತ್ತಿದ್ದಾರೆ. ಕೆಲವೊಮ್ಮೆ ಅರಿವಿಲ್ಲದೆ ತೆಗೆದುಕೊಳ್ಳುತ್ತಾರೆ ಮತ್ತು ಒಂದು ಕ್ಷಣ ದೇವರನ್ನು ಅವಮಾನಿಸುವುದಿಲ್ಲ, ಆದರೆ ತಮ್ಮ ಹೃದಯ ಮತ್ತು ಆತ್ಮಸಾಕ್ಷಿಯನ್ನು ಸಹ ಅವಮಾನಿಸುತ್ತಾರೆ. ಈ ಎರಡೂ ವರ್ಗಗಳ ನಡುವಿನ ವ್ಯತ್ಯಾಸವೇನೆಂದರೆ ಹೃದಯದ ಸ್ಥಿತಿ. ಪೀಟರ್ ವರ್ಗವು ಅವರು ಮಾಡಲು ಬಯಸದ ಕೆಲಸಗಳನ್ನು ಮಾಡುತ್ತಾರೆ ಅಥವಾ ಅವರು ಮಾಡಲು ಬಯಸಿದ ಕೆಲಸಗಳನ್ನು ಬಿಟ್ಟು ಬಿಡುತ್ತಾರೆ ಮತ್ತು ಅವರ ಕಷ್ಟವು ಅವರ ಮಾಂಸದ ದೌರ್ಬಲ್ಯದಲ್ಲಿ, ಎದುರಾಳಿಯ ಶಕ್ತಿಯಲ್ಲಿ ಮತ್ತು ದೇವರ ವಾಗ್ದಾನ ಮಾಡಿದ ಸಹಾಯವನ್ನು ಹಿಡಿದಿಡಲು ವಿಫಲವಾಗಿದೆ. ಥ್ಯಾಂಕ್ ಯು. ನೋಡಿ, ಇಲ್ಲಿ 2 ವರ್ಗದ ಜನಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಸೊ ಈ 2 ವರ್ಗ ಅಂತ ಅಷ್ಟೇ ನೀವು 144 ಗ್ರೇಟ್ ಮಲ್ಟಿಟ್ಯೂಡ್ ಅಂತ ಅನ್ಕೋಬೇಡಿ. ಈಗ ಸಭೆಯಾಗಿ ನಾವೆಲ್ಲ ಮಾರ್ಪಾಟಾಗಿರ್ಬೇಕಾದ್ರೆ ನಮ್ಮಲ್ಲೇ ಆದಂತ 2 ವಿಧವಾದಂತ ಜನಾಂಗಗಳ ಬಗ್ಗೆ ಮಾತಾಡ್ತಾ ಇರೋದು. ಒಂದಲ್ಲ ಒಂದು ವಿಧವಾದಂತ ಜನಾಂಗ ಬಂದು ಯೂದನ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ. 2ನೇ ವಿಧವಾದಂತ ಒಂದು ಜನಾಂಗ ಬಂದು
ಪೇತ್ರಗೆ ಹೋಲಿಕೆ ಮಾಡ್ತಾರೆ, ಅಂದ್ರೆ ಗುಣಗಳ ಬಗ್ಗೆ ಹೋಲಿಕೆ ಮಾಡ್ತಾರೆ. ಅದು ನೋಡಿ, ಯೂದನ ಬಗ್ಗೆ ಬಂದು ಇವ್ರು ಬಂದು ಏನ್ ಮಾಡ್ಬಿಡ್ತಾರೆ, ಈ ಒಂದು ಗುಣದಲ್ಲಿ ಇರೋದ್ರಿಂದ ಅವರು ಸತ್ಯಕ್ಕೆ ಅನುಗುಣವಾದಂತ ರೀತಿ ನಡ್ಕೊಂಡು ಹೋಗದೆ ಅವರು ವಿನಾಶಕ್ಕೆ ಒಳಗಾಗ್ಬಿಡ್ತಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಪೇತ್ರನ ಒಂದು ಗುಣದವರು ಏನಾಗಿರ್ತಾರೆ, ಅವರು ದೇವರಲ್ಲಿಯೂ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ವಿಭಿನ್ನವಾದಂತ ರೀತಿಯಲ್ಲಿ ಪ್ರಾರ್ಥನೆ ಎಲ್ಲ ಮಾಡ್ತಾ ಇರ್ತಾರೆ, ಒಂದು ಒಳ್ಳೆ ಗೈಡ್ಲೈನ್ಸ್ ಎಲ್ಲ ಕೊಡ್ತಾರೆ, ದೇವ್ರಿಗಾಗಿ ಆಸಕ್ತಿ ಪೂರ್ವಕವಾಗಿ ಮಾಡ್ತಾ ಇರ್ತಾರೆ. ಆದ್ರೆ ಸನ್ನಿವೇಶ ಬಂದಾಗ ಇದನ್ನೆಲ್ಲ ಬಿಟ್ಟು ಬಿಡ್ತಾರೆ. ಇವರಲ್ಲಿ ಭಯ ಅನ್ನೋದನ್ನ ನಿಂತು ಬಿಡುತ್ತೆ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವರು ಮನಸ್ಸಿಗೂ ಮತ್ತೆ ದೇವರಲ್ಲಿ ಮಾಡ್ಕೊಂಡಂತ ಒಡಂಬಡಿಕೆನ ಮರ್ತೋಗ್ತಾರಂತೆ ಆ ಒಂದು ಕ್ಷಣಗಳು ಬಂದ ತಕ್ಷಣನೇ. ಇಂಥ ಒಂದು ಜನಾಂಗನೇ ಯಾರಾಗಿರ್ತಾರೆ ಅಂದ್ರೆ ಪೇತ್ರನ ಒಂದು ಗುಣನ ಹೊಂದಿರುವಂತ ಜನಾಂಗಗಳಾಗೋಗಿರ್ತಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಖಂಡಿತವಾಗ್ಲು ಇಂಥ ಒಂದು ಗುಣಗಳು ನಮ್ಮಲ್ಲಿ ನಿಮ್ಮಲ್ಲಿ ಇರ್ದ ಅಂತಂದ್ರೆ ನಿಜವಾಗ್ಲು ಯೂದನ ರೀತಿಯಲ್ಲೂ ಕೂಡ ನಾವು ಜೀವಿಸಿರ್ತೀವಿ, ಪೇತ್ರನ ರೀತಿಯಲ್ಲೂ ಕೂಡ ನಾವು ಜೀವಿಸಿರ್ತೀವಿ. ನಾವು ಸತ್ಯನ ತಿಳ್ಕೊಂಡಾಗ್ಲಿಂದಲೂ ಕೂಡ ಇಲ್ಲಿವರೆಗೂನುವೆ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಆಗಿರತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಆಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರು. ಯಾರಿಗೂ ಕೂಡ ಆಗಿಲ್ಲ ಅಂತ ಹೇಳ ಹಾಗೆ ಇಲ್ಲ. ಏನಕ್ಕಂದ್ರೆ ಇಂಥ ಶೋಧನೆಗಳು ಬಂದಿಲ್ಲ ಅಂದ್ರೆ ಅವ್ರ ಸತ್ಯದಲ್ಲೇ ಇಲ್ಲ, ಅವ್ರ ಸತ್ಯದ ಮಾರ್ಗದಲ್ಲೇ ನಡೀತಾ ಇಲ್ಲ ಅಂತ ಅನ್ಬಿಟ್ಟೆ ಅರ್ಥ, ಸತ್ಯವೇದ ಹೇಳೋದು. ಸೊ ಯಾವ ತರ ಪ್ರಿಯರೇ, ನಮ್ಮಲ್ಲಿ ಆಗುವಂತ ಒಂದು ಯೂದನ ಮನಸ್ಥಿತಿನ ನಾವು ಆದಷ್ಟು ತಡೆಗಡಿಸ್ಬೇಕಂತೆ. ಅದೇ ರೀತಿ ಪೇತ್ರಲ್ಲಿದ್ದಂತ ಒಂದು ಭಯದ ಒಂದು ಮನಸ್ಥಿತಿನ ನಾವು ತಡೆಗಡಿಸ್ಬೇಕು. ಆದಷ್ಟು ನಾವೇನ್ ಮಾಡ್ಬೇಕು, ಈ ಒಂದು ಫ್ಲೆಶ್, ಈ ಒಂದು ಮಾಂಸಿಕ ರೀತಿಯಲ್ಲಿ ಇರೋದ್ರಿಂದಲೇ ನಮ್ಗಿಷ್ಟೆಲ್ಲ ಒಂದು ವಿಚಾರಗಳನ್ನ ನಾವು ಸರಿಯಾದಂತ ರೀತಿಯಲ್ಲಿ ಹಿಡ್ಕೊಳ್ದಿರೋದ್ರಿಂದನೇ ನಾವು ದೇವರ ಒಂದು ಪ್ರಾಮಿಸ್ ನ ಮರ್ತೋಗ್ತಾ ಇದೀವಿ. ಆದ್ರಿಂದ ನಾವು ದೇವರು ಮಾಡಿರುವಂತ ಒಂದು ವಾಗ್ದಾನಗಳನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ರೇನೆ ನಮ್ಗೆಲ್ಲಾ ರೀತಿಯಲ್ಲೂ ಕೂಡ ಜಯಶಾಲಿಗಳಾಗೋದಕ್ಕೆ ಸಾಧ್ಯ. ಪ್ರಿಯರೇ, ಇದು ನಮ್ಗೆ ಒಂದು ಮಾತು ನೋಡಿ. ಯೂದನ ಬಗ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನೋಡಿ. ಯೂದಾಸ್ ವರ್ಗವು ಯಾರ ಹೃದಯಗಳು ನಿಷ್ಠೆಯಿಂದಿಲ್ಲ, ಆದರೆ ಸ್ವಾರ್ಥಿಗಳಾಗಿರುತ್ತಾರೆ ಮತ್ತು ಅದರಿಂದ ಅವರು ಎದುರಾಳಿಯ ಯೋಜನೆಗೆ ಹೃತ್ಪೂರ್ವಕವಾಗಿ ಪ್ರವೇಶಿಸುತ್ತಾರೆ. ಅವರು ತಪ್ಪು ಹಾದಿಯಲ್ಲಿ ತಮ್ಮ ಸ್ವಂತ ಇಚ್ಛೆಗೆ ವಿರುದ್ಧವಾಗಿ, ಆದರೆ ಅವರೊಂದಿಗೆ ಸಾಮರಸ್ಯವನ್ನು ಹೊಂದುವುದಿಲ್ಲ. ದೇವರ ದೃಷ್ಟಿಯಲ್ಲಿ ವ್ಯತ್ಯಾಸವು ಕಂಡುಬರುತ್ತದೆ, ಆದರೆ ಪೀಟರ್ ಮತ್ತು ಜೂದಾಸ್ ಇಬ್ಬರು ಪಶ್ಚಾತ್ತಾಪ ಪಟ್ಟರು. ಒಬ್ಬನನ್ನು ದೈವಿಕ ಅನುಗ್ರಹಕ್ಕೆ ಮರಳಿ ಸ್ವೀಕರಿಸಲಾಯಿತು, ಇನ್ನೊಬ್ಬನನ್ನು ಕೇವಲ ಸಿಕ್ಕಿಬಿದ್ದವನಲ್ಲ, ಆದರೆ ಹೃದಯದಲ್ಲಿ ನಿಷ್ಠೆ ಇಲ್ಲದವನು. ಅವನು ನಂತರ ಪಶ್ಚಾತ್ತಾಪದಿಂದ ತೋರಿಸಲ್ಪಟ್ಟಂತೆ ಆತ್ಮಸಾಕ್ಷಿ ಇಲ್ಲದಿದ್ದರೂ ದೇವರ ದೃಷ್ಟಿಯಲ್ಲಿ ಅನಿವಾರ್ಯವಾದ ಹೃದಯದ ನಿಜವಾದ ನಿಷ್ಠೆ ಇಲ್ಲ. ಮತ್ತು ಜೂದಾಸ್ ದೇವರೊಂದಿಗಿನ ನಿಕಟ ಪರಿಚಯವನ್ನು ಪರಿಗಣಿಸಿ ಅದರ ಮನಸ್ಥಿತಿಯು ಕ್ಷಮೆಯಾಚಿಸುವಂತಿದೆ. ನೋಡಿ ಪ್ರಿಯರೇ, ಈ ಎರಡು ವರ್ಗದ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಮಾಹಿತಿನ ಕೊಡ್ತಾ ಇದ್ದಾರೆ ನೋಡಿ. ಒಂದು ವರ್ಗ, ಎರಡು ವರ್ಗನೂ ಕೂಡ ಕ್ಷಮಾಪಣೆ ಕೇಳ್ಕೊಂತಂತೆ. ಆದ್ರೆ ಕ್ಷಮಾಪಣೆನ ಹೊಂದ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋದಂತ ಒಂದು ವರ್ಗನೇ ಪೇತ್ರ ವರ್ಗ. ಆದ್ರೆ ಇನ್ನೊಂದು ವರ್ಗ ಏನಾಗೋಗ್ತು, ದೇವ್ರು ನನ್ಗೆ ಕ್ಷಮಿಸೇ ಇಲ್ಲ, ನಾನು ದೇವ್ರಿಗೆ ತುಂಬಾ ಮೋಸ ಮಾಡ್ಬಿಟ್ಟಿದ್ದೀನಿ ಅಂತ ಒಂದು ಪಶ್ಚಾತ್ತಾಪ ಮನಸ್ಸಿನಿಂದ ಅವ್ರ ಹೊರಗಡೆ ಹೊಂಟೋದ್ರು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಪ್ರಿಯರೇ, ಇದು ಯಾವುದಕ್ಕೆ ಒಂದು ಹೋಲಿಕೆ ಆಗಿದೆ ಅಂತಂದ್ರೆ ಸತ್ಯಕ್ಕೆ ಒಂದು ಹೋಲಿಕೆ. ಈ ಒಂದು ಸತ್ಯ ಮಾರ್ಗದಲ್ಲಿ ನಡೆಯಕ್ಕಾಗ್ದಂತಾನೆ ನಾವಿರ್ಬೇಕಾದ್ರೆ ನಾವು ಪ್ರಾರ್ಥನೆ ಪೂರ್ವಕವಾಗಿದ್ರೇನೆ ಈ ಒಂದು ಡಿಸಿಪ್ಲಿನ್ನೆಸ್, ಲಾಯಲ್ಟಿ, ರೆಸ್ಟಿನ್ಲೆಸ್, ಅದಾದ್ಮೇಲೆ ಇನ್ನು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರ ಜೆನ್ಯೂನ್ ಲಾಯಲ್ಟಿ, ಹಾರ್ಟ್ ಅಂಡ್ ಲಾರ್ಡ್ಸ್ ಆಫ್ ಡಿಸಿಪ್ಲಿನ್ಸ್ ಅಂತ ಅಂದ್ಬಿಟ್ಟು ಕೊಡ್ತಾ ಇದಾರೆ. ಅಂದ್ರೆ ನೀತಿವಂತರಾಗಿಯೂ ಒಂದು ಹೃದಯ ಪೂರ್ವಕವಾಗಿಯೂ ದೇವರ ಒಂದು ಚಿತ್ತನ ಅನುಸರಿಸುವಂತ ಒಂದು ಮನೋಸ್ಥಿತಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲು ದೇವರು ಮಾಡುವಂತ ಎಲ್ಲಾ ವಿಚಾರಗಳಲ್ಲೂ ಕೂಡ ಕ್ಷಮಾಪಣೆನ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ಎಕ್ಸ್ಕ್ಯೂಸ್ನೆಸ್ ನಮ್ಮಲ್ಲಿ ಇಟ್ಕೊಂಡು ನಾವು ಮುಂದೆ ಸಾಗ್ಬೇಕೇ ಹೊರತು ನಾವು ಇಲ್ಲ ಯೂದನ ರೀತಿಯಲ್ಲೇನೆ ಇನ್ನು ಮುಂದೆ ನಾನು ಸತ್ಯದಲ್ಲೇ ಇರಲ್ಲ ಅಂತ ಅನ್ಬಿಟ್ಟು ಹಿಂಜಾರಿ ಹೋಗೋದು ಮಾಡ್ಬಾರ್ದಂತೆ ಪ್ರಿಯರೇ. ಪೇತ್ರನ ರೀತಿಯಲ್ಲಿ
ದೇವರು ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಾನು ಮಾಡಿರೋ ತಪ್ಪನ ಮಾಡ್ದೇನೆ ಸತ್ಯಕ್ ನಿಂತ್ಕೊಂಡು ಸತ್ಯಕ್ಕಾಗಿ ನಾನು ನಡೀತೀನಿ ಅನ್ನೋ ತರ ಇರ್ಬೇಕು. ನೋಡಿ ಯೂದ ಏನ್ ಮಾಡ್ಬಿಟ್ಟ, ನೇಣ್ ಹಾಕೊಂಡ್ ಸತ್ತೇ ಹೋದ. ಅದೇ ಯೂದಾಸ್ ಏನಾದ್ರು ತಿರುಗಿಸ್ಬಿಟ್ಟಿದ್ರೆ ಪ್ರಿಯರೇ ಖಂಡಿತವಾಗ್ಲು ಆ ಅಪೋಸ್ತಲ್ ಪೌಲ್ ಮಾಡೋ ಕೆಲ್ಸ ಯೂದನ್ ಕೈಯಲ್ಲಿ ಆಗ್ತಿತ್ತು ರೀ. ಹೆಚ್ಚು ಕಮ್ಮಿ 12 ಪುಸ್ತಕಗಳನ್ನ 13 ಪುಸ್ತಕಗಳನ್ನ ಬರೆದು ಒಂದ್ ಒಳ್ಳೆ ರೀತಿಯ ವ್ಯಕ್ತಿಯಾಗಿ ತೋರಿಸ್ಬೋದಾಗಿತ್ತು. ದೇವ್ರ ಯೋಜನೆ ಬೇರೆ ರೀತಿ ಹೆಂಗೋ ನೆರವೇರ್ತಿತ್ತು, ಬಟ್ ಯೂದನೇ ಆಗ್ತಿರಲಿಲ್ಲ. ಅದೇ ತರ ನೋಡಿ ಪೇತ್ರು ಬಂದು ನೋಡಿ ಮಾಡಿದ್ರು, ಬಿದ್ದೋದ್ರು, ಮತ್ತೆ ರಿಸ್ಟೋರ್ ಆದ್ರು. ಅಂದ್ರೆ ಮತ್ತೆ ಅವ್ರ ಏನ್ ಮಾಡಿದ್ರು, ನೀತಿವಂತರಾಗಿ ನಿಂತ್ಕೊಂಡು ಏನ್ ಮಾಡಿದ್ರು, ಒಂದೇ ದಿನ ಅವರು ಸತ್ಯ ಸಾರಿದ್ದು. ಬರೀ 1 ಡೇ ಸ್ಪೀಚ್ ಅಲ್ಲೇನೆ ಅವರು ಹೆಚ್ಚು ಕಮ್ಮಿ 3,000-4,000 ಜನ ಬ್ಯಾಪ್ಟಿಸಮ್ ಆಗಿದ್ದಾರೆ ಅಂತಂದ್ರೆ ತಗೊಳ್ಳಿ. ಈಗ ನಾವು ನೀವೆಲ್ಲ ಕ್ಲಾಸ್ ಮಾಡ್ತೀವಿ, 3 ತಿಂಗಳು 6 ತಿಂಗಳು ವರ್ಷನೇ ಆಗುತ್ತೆ. ವರ್ಷ ಆದ್ರೂ ಕೂಡ ನೀನ್ ಸತ್ಯಕ್ಕೆ ಬಪ್ಪ ಅಂತ ಅನ್ಬಿಟ್ಟು ಕರೆದ್ರುನುವೆ ಅಯ್ಯೋ ಬ್ರದರ್ ಆಗ್ಲೇ ಬ್ಯಾಪ್ಟಿಸಮ್ ತಗೊಂಡಿನಲ್ಲ, ಮತ್ತೆ ಇನ್ನೊಂದ್ಸರಿ ಯಾಕಪ್ಪ ತಗೋಬೇಕು ಅಂತ ನಮ್ಗೆ ಕೇಳ್ತಾರೆ. ಬಟ್ ಇವ್ರು ಮಾಡಿರೋ ಸ್ಪೀಚ್ ನ ಕೇಳಿ ಅದೇ ದಿನದಲ್ಲೇನೆ 3,000-4,000 ಜನ ಬ್ಯಾಪ್ಟಿಸಮ್ ತಗೊಂಡಿದ್ದಾರೆ ಅಂದ್ರೆ ಇವರ ಒಂದು ಮಾತಿನ ಶೈಲಿ ಮತ್ತೆ ಹೃದಯನ ತಟ್ಟುವಂತ ಒಂದು ವಿಭಿನ್ನವಾದಂತ ಒಂದು ಪವಿತ್ರಾತ್ಮ ಶೈಲಿ ಹೇಗೆ ನಡೆದಿರ್ಬೇಕು ಯೋಚನೆ ಮಾಡಿ ನಾವು ಎಚ್ಚೆತ್ಕೊಳ್ಳೋಂತವ್ರಾಗಿರೋಣ. ನಮ್ಮ ಪಾಠ್ಯದಲ್ಲಿನ ನಮ್ಮ ದೇವರ ಮಾತುಗಳು ಇಬ್ಬರು ಪುರುಷರ ಹೃದಯದಲ್ಲಿನ ಈ ವ್ಯತ್ಯಾಸದಿಂದಾಗಿ ಅವರು ತಂದೆಯ ಮುಂದೆ ಒಬ್ಬ ವಕೀಲರಾಗಿರಬಹುದು, ಆದರೆ ಇನ್ನೊಬ್ಬರ ವಕೀಲರಾಗಿರುವುದಿಲ್ಲ ಎಂಬ ಭರವಸೆಯನ್ನು ನಮಗೆ ನೀಡುತ್ತದೆ. ಅವನು ಹೃದಯದಲ್ಲಿ ತನಗೆ ನಿಷ್ಠನಾಗಿದ್ದವನ ಪರವಾಗಿ ನಿಲ್ಲಬಲ್ಲನು ಮತ್ತು ಪ್ರತಿನಿಧಿಸಬಲ್ಲನು. ಅವನ ದೇಹವು ಎಷ್ಟೇ ದುರ್ಬಲವಾಗಿದ್ದರೂ ಅವನು ತನ್ನ ರಕ್ಷಣೆಗಾಗಿ ದೈವಿಕ ಒದಗಿಸುವಿಕೆಯ ಬಗ್ಗೆ ಎಷ್ಟೇ ಅಸಡ್ಡೆ ಹೊಂದಿರಬಹುದು, ಅವನು ಇನ್ನೂ ಕರ್ತನ ಕುರಿಯಲ್ಲಿ ಒಬ್ಬನಾಗಿದ್ದನು. ಆದ್ದರಿಂದ ಕುರುಬನ ಆರೈಕೆಗೆ ತಳ್ಳಿರಿ. ಅವರು ಇನ್ನೂ ದೇವರ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಸೊ ಈ ಒಂದೆಲ್ಲ ಓದ್ಬೇಕಾದ್ರೆ ನಮ್ಗಿಲ್ಲಿ ಲೇಖಕರು ಒಂದೊಳ್ಳೆ ಅಶ್ಯೂರೆನ್ಸ್ ನ ಕೊಡ್ತಾ ಇದಾರೆ. ಯಾವ ರೀತಿ? ಸೊ ಎಕ್ಸಾಂಪಲ್, ಈಗ ತಂದೆ ದೇವರು ಇದು ಜಡ್ಜ್ ಆಗಿರ್ತಾರೆ, ತಪ್ಪು ಮಾಡಿರುವಂತ ವ್ಯಕ್ತಿಗಳು ಇಬ್ರು ಇರ್ತಾರೆ. ಇಬ್ರಿಗೂ ಕೂಡ ಏನ್ ಕೊಟ್ಟಿರ್ತಾರೆ, ಲಾಯರ್ಸ್ ಗಳನ್ನ ಕೊಟ್ಟಿರ್ತಾರೆ. ಈಗ ತಪ್ಪು ಮಾಡಿರ್ತಾನೆ, ಆದ್ರೂ ಆ ಲಾಯರ್ ಏನ್ ಮಾಡ್ತಾನೆ, ಅಯ್ಯೋ ನನ್ ಕಕ್ಷಿದಾರ ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾನೆ. ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ದೇವ್ರು ಅವಕಾಶ ಕೊಟ್ಟಿದ್ದಾರೆ ಪ್ರಿಯರೇ, ತಿದ್ಕೊಳ್ಳುವಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ನೀವು ತಿದ್ಕೋಬೇಕು, ತಿದ್ಕೊಂಡು ಸತ್ಯಕ್ಕಾಗಿ ನಿಲ್ಬೇಕು, ಸತ್ಯಕ್ಕೋಸ್ಕರ ದೇವರಲ್ಲಿ ಓಡಾಡ್ಬೇಕು. ಏನಕ್ಕೆ ಅಂದ್ರೆ ನಾವೆಲ್ಲ ಕುರಿಗಳು, ನಮ್ಗೆ ಕುರುಬನೇ ಯೇಸು ಕ್ರಿಸ್ತರು, ಕುರುಬನೇ ಲಾಯರು. ಅವರೇ ನಮ್ಮ ಒಂದು ಕೇಸ್ನ ನೋಡ್ಬಿಟ್ಟು ಅಯ್ಯೋ ಇಷ್ಟೆಲ್ಲಾ ತಪ್ಪು ಮಾಡಿದ್ಯಲ್ಲಪ್ಪ, ತಲೆ ಕೆಡ್ಸ್ಕೊಬೇಡ ಇರಪ್ಪ, ನಾನ್ ನಿನ್ಗೆ ವಾದ ಮಾಡು, ನೀನ್ ತಪ್ಪೇ ಮಾಡ್ದಿರೋ ತರ ವಾದ ಮಾಡಿ ನೀತಿವಂತ ಅನ್ನೋ ಒಂದು ಪದವಿನ ಕೊಡ್ತೀನಿ ಅನ್ಬಿಟ್ಟು ನಮ್ಮ ಲಾಯರ್ ಆಗಿರೋಂತ ಯೇಸು ಕ್ರಿಸ್ತರು ನಿಂತಿದ್ದಾರೆ ರೀ. ನಾವ್ ಮಾಡಿರೋ ತಪ್ಪುಗಳನ್ನೆಲ್ಲ ಹೆಚ್ಚು ಕಮ್ಮಿ ನೋಡಿ ನಮ್ದೇನ ಕೇಸ್ ಸ್ಟಡಿ ನೋಡ್ಬಿಟ್ರೆ ಯಾರಾದ್ರೂ ಬೇರೆಯವ್ರು ನಿಮ್ ಕೇಸ್ ನೋಡ್ಬಿಟ್ಟು ನಮ್ ಕೇಸ್ ನೋಡ್ಬಿಟ್ರೆ ಏನಾಗೋಗುತ್ತೆ, ಅಯ್ಯೋ ಇಷ್ಟೆಲ್ಲಾ ಘನಘೋರವಾದಂತ ಕೆಲಸ ಮಾಡಿದೇನಲ್ಲಪ್ಪ, ಇವ್ನು ತಗೊಂಡೋಗ್ಬಿಟ್ಟು ಏನಾದ್ರು ನಾಶ ಮಾಡ್ಬಿಡಿ ಅಂತ ಅನ್ಬಿಟ್ಟು ಹೇಳ್ತಾರೆ ಜಡ್ಜ್. ಬಟ್ ನಮ್ಮ ಒಂದು ಲಾಯರ್ ಏನಾಗಿದ್ದಾರೆ ಅಂತಂದ್ರೆ ಎಲ್ಲಾ ತಪ್ಪುಗಳನ್ನು ಮರೆಮಾಚಿ, ಕ್ರಿಸ್ತನ ರಕ್ತದಿಂದ ನಮ್ಗೆ ಮರೆಮಾಚಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನೀತಿವಂತರಾಗಿ ಮಾಡ್ತಾ ಇದಾರೆ. ಬರೀ ನಮ್ನೆ ಅಲ್ಲ ರೀ, ಇಡೀ ಒಂದು ನೀತಿ ಸಭೆಗಳನ್ನೇ ಅಂತೆ ನೋಡಿ ಓದ್ತಾರೆ. ಯಾರನ್ನು ಅವನು ಪ್ರೀತಿಸುತ್ತಿದ್ದನು ಮತ್ತು ಯಾರಿಗಾಗಿ ಅವನು ತನ್ನ ಪ್ರಾಣವನ್ನು ಕೊಟ್ಟನು ಮತ್ತು ಯಾರಿಗಾಗಿ ಅವನು ನಿಶ್ಚಿತ ವರನಾಗಿ ಸರಿಯಾಗಿ ಮತ್ತು ವಿಜ್ಞಾಪನೆಯನ್ನು ಮಾಡಿದನು. ಆದರೆ ಜೂದಾಸ್ನ ವಿಷಯದಲ್ಲಿ ಅವನ ಹೃದಯವು ಸ್ವಾರ್ಥದ ಮೂಲಕ ಅನ್ಯಾಯವಾಗಿದೆ. ದೇವರ ಮೇಲಿನ ಯಾವುದೇ ಮೆಚ್ಚುಗೆಗೆ ಮತ್ತು ಸೇವೆಯ ಆರಂಭದಲ್ಲಿ ಅವನು ಹೊಂದಿದ್ದ ಪ್ರೀತಿಯು ಸ್ಪಷ್ಟವಾಗಿ ಮರಣ ಹೊಂದಿತು. ಸ್ವಾರ್ಥ ಮತ್ತು ಮಹತ್ವಾಕಾಂಕ್ಷೆಯಿಂದ ನುಂಗಿ ಹೋಯಿತು ಮತ್ತು ಆ ಹೃದಯದಲ್ಲಿ ಸೈತಾನನು ಪ್ರವೇಶಿಸಿದನು ಎಂದು ನಮಗೆ ಹೇಳಲಾಗುತ್ತದೆ. ಹೀಗೆ ಸ್ವ ಇಚ್ಛೆಯಿಂದ ತನ್ನ ಹೃದಯ ಮತ್ತು ಬಲವನ್ನು ದೇವರಿಂದ ಸಮರ್ಪಿಸಿಕೊಳ್ಳುವ ಮೂಲಕ ಮತ್ತು ಸ್ವಯಂ ಅನ್ವೇಷಣೆಗೆ ಉದ್ದೇಶದ ಸಾಲವನ್ನು ನೀಡುವ ಮೂಲಕ ಅವನು ವಿರೋಧಿಯ ಸಾಧನವಾದನು. ನಮ್ಮ ಗುರುಗಳು ಹೇಳಿದಂತೆ ಅವನನ್ನು ಶಿಲುಬೆಗೇರಿಸಲು ಅಪರಾಧಗಳು ಬರಬೇಕು, ಆದರೆ ಅಪರಾಧವು ಯಾರಿಂದ ಬರುತ್ತದೆಯೋ ಆ ಮನುಷ್ಯನಿಗೆ ಅಯ್ಯೋ. ಥ್ಯಾಂಕ್ ಯು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಏನಾಗಿದ್ದಾರೆ ಅಂತಂದ್ರೆ
ವರ್ಜಿನ್ ಚರ್ಚ್ಗೋಸ್ಕರ ನಿಂತು ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಇಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ವರ್ಜಿನ್ ಚರ್ಚ್ ಅಂತ ಕರೀತಾರೆ, ಅಂದ್ರೆ ನೀತಿಯ ಸಭೆ. ಸೊ ನಮ್ಗೆಲ್ಲರಿಗೂ ಗೊತ್ತು ನೀತಿಯ ಸಭೆಗೆ ಸೇರುವಂತ ವ್ಯಕ್ತಿಗಳೇ ಯಾರು ಅಂದ್ರೆ ಲಾಕೆನ್ 44. ಸೊ ಈ ಒಂದು ಹಂತದಲ್ಲಿ ಇರುವಂತ ಆ ಒಂದು ಗುಣಕ್ಕೆ ಹೋಲಿಕೆ ಆಗಿರುವಂತ ಮೊದಲಿಂಗನೇ ಮೊದಲಿಗಿತ್ತಿನೇ ಆಗ್ಲಿ ಅವರೆಲ್ಲರೂ ಕೂಡ, ಅಂದ್ರೆ ನೀವು ಯಾರೇ ಆಗಿರ್ಲಿರಿ, ಸೊ ಅವರೆಲ್ಲ ಏನಾಗಿರ್ತಾರೆ ಅಂತಂದ್ರೆ ತುಂಬಾ ಪ್ರೀಶಿಯಸ್ ಆಗಿ ಅವ್ರನ್ನ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲಾ ವಿಧವಾದಂತ ಶೋಧನೆಗಳಲ್ಲೂ ಅವ್ರನ್ನ ಜಯಿಸೋದಕ್ಕೆ ಶಕ್ತಿ ಸಾಮರ್ಥ್ಯ ಜ್ಞಾನನ ದೇವರು ನಿಜವಾಗಿಸ್ತಾರಂತೆ. ಆದ್ರೆ ಯೂದನ ಒಂದು ಗುಣಗಳಲ್ಲಿ ಈ ರೀತಿ ನಡೆದಿಲ್ವಂತೆ. ಈತನ ಒಂದು ಗುಣ ಏನಾಗಿತ್ತು? ಸ್ವಾರ್ಥತೆಯಿಂದ ತುಂಬಿತ್ತಂತೆ. ಅದು ಅಲ್ದಂತಾನೆ ಈತನಲ್ಲಿ ದೇವರ ಒಂದು ಪ್ರೀತಿನೇ ಇರ್ಲಿಲ್ವಂತೆ. ಈತನ ಒಂದು ದೇವರ ಒಂದು ಯೋಗ್ಯವಾದಂತ ಒಂದು ಕೆಲಸ ಕಾರ್ಯಗಳಲ್ಲಿ ಅವನ ಒಂದು ನಿಷ್ಕಳಂಕವಾದಂತ ಒಂದು ಕರ್ತವ್ಯನೇ ಅವನು ತೋರಲ್ಪಡ್ಲಿಲ್ವಂತೆ ಪ್ರಿಯರೇ. ಸೊ ಇದನ್ನೆಲ್ಲ ನಮ್ಗೆ ಇಲ್ಲಿ ಪಾಯಿಂಟ್ ಔಟ್ ಮಾಡ್ಬೇಕಾದ್ರೆ ನಮ್ಗೆ ಸೈತಾನನು ಅವನ್ನ ತುಂಬಾ ಕಷ್ಟನೇ ಪಡ್ಲಿಲ್ವಂತೆ ಅವನ್ನ ಟೇಕ್ ಆಫ್ ಮಾಡೋದಕ್ಕೆ. ಅಂದ್ರೆ ಸೈತಾನನು ಜೂದದ ಒಳಗಡೆ ಹೋಗೋದಕ್ಕೆ ತುಂಬಾ ಏನು ಕಷ್ಟನೇ ಇರ್ಲಿಲ್ಲ, ಆರಾಮಾಗಿ ಸೈತಾನ್ ಒಳಗ್ ನುಗ್ಬಿಟ್ಟ ಅನ್ಬಿಟ್ಟು ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮ ಜೀವಿತದಲ್ಲೂ ಇಂಥ ಒಂದು ಶೋಧನೆ, ಯೂದನ್ಗಾದಂತ ಶೋಧನೆ ನಮ್ಮಲ್ಲೂ ನಿಮ್ಮಲ್ಲೂ ಆಗೋದು ಬೆರಳೆಣಿಕೆ ಅಲ್ಲ, ಖಂಡಿತವಾಗ್ಲೂ ಹಾಗೆ ಆಗತ್ತೆ. ಆದ್ರೆ ನಾವು ಎಚ್ಚರಿಕೆಯಿಂದ ಇರ್ಬೇಕು. ನಮ್ಗೆ ಒಂದು ಅಸ್ತ್ರ ಏನು ಅಂತಂದ್ರೆ, ನಮ್ಗೆ ಯೇಸು ಕ್ರಿಸ್ತರು ಕೊಟ್ಟಂತ ಒಂದು ಅಡ್ವೈಸ್ ಎಲ್ಲ ಇದೆಯಲ್ಲ, ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ನಮ್ಗೆ ಮಾಸ್ಟರ್ ಆಸ್ ಅವರ್ ಮಾಸ್ಟರ್ ಸೆಡ್, ಏನದು ನಮ್ಮ ಮಾಸ್ಟರ್ ಯಾರು? ಯೇಸು ಕ್ರಿಸ್ತರು, ನಮ್ಮ ಗುರುಗಳು ಹೇಳಿರೋದು ಏನು ಅಂತ ನಾವು ನೋಡ್ಬೇಕಾದ್ರೆ, ಇಟ್ ಮಸ್ಟ್ ನೀಡ್ ಬಿ ದ ಆಫರಿಂಗ್ ಕಮ್ಸ್ ಅಂತಂದ್ರೆ ಏನಂತ ಅರ್ಥ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗಿನ್ನೇನ್ ಅಂತ ಒಂದು ಶೋಧನೆ ಒಳಗಡೆ ಹೊಂಟೋಗ್ತಿದೀವಾ, ಆಗ ನಾವೇನಾಗ್ಬೇಕು? ದೇರ್ ಶುಡ್ ಬಿ ಸೆಲ್ಫ್ ಕಂಟ್ರೋಲ್ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ನಾವು ನಮಗೆ ತಿಳುವಳಿಕೆಯಿಂದ ಕಂಟ್ರೋಲ್, ಅಂದ್ರೆ ನಮಗೆ ನಾವು ಸಮಂಜಸ್ಕೋಬೇಕು, ತಿಳ್ಕೋಬೇಕು, ಇಂಥ ಶೋಧನೆಗಳಿಂದ ಹೊರಗಡೆ ಬರ್ಬೇಕು ಅನ್ಬಿಟ್ಟು. ಸೊ ಇದೆಲ್ಲ ನಮ್ಮ ಕೈಯಲ್ಲೇ ಇರೋದು, ನಾವೇ ಮಾಡ್ಬೇಕು, ನಾವೇ ಇದಕ್ಕಾಗಿ ಹೋರಾಟನ ಅನುಭವಿಸ್ಬೇಕು. ಇಂದು ಇದೇ ರೀತಿಯ ಪರಿಸ್ಥಿತಿಗಳು ನಮ್ಮ ಅನುಭವದಲ್ಲಿ ಪಾಸವರ್ ಕಾಲವು ಯಾವಾಗಲೂ ವಿಶೇಷ ಅಪಾಯವನ್ನು ಹೊಂದಿದೆ. ದೇವರ ಪವಿತ್ರ ಜನರಿಗೆ ವಿಶೇಷವಾದ ಆಶೀರ್ವಾದ ನಮಗೆ ತಿಳಿದಿಲ್ಲದ ಕೆಲವು ಕಾರಣಗಳಿಂದಾಗಿ ಎದುರಾಳಿಯು ಈ ಸಮಯದಲ್ಲಿ ವಿಶೇಷ ಶಕ್ತಿಯನ್ನು ಹೊಂದಲು ಅನುಮತಿಸಲಾಗಿದೆ. ನಾವು ಪಾಸವರ್ ಕಾಲವನ್ನು ಸಮೀಪಿಸುತ್ತಿರುವಾಗ ಸೈತಾನನ ಚಟುವಟಿಕೆಯು ಸತ್ಯದ ಮೇಲೆ ಕೆಲವು ರೀತಿಯ ಆಕ್ರಮಣದಿಂದ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸತ್ಯದ ಮೇಲೆ ಕೆಲವು ರೀತಿಯ ವಿಶೇಷ ಪ್ರಯೋಗ ಅಥವಾ ಪರೀಕ್ಷೆಯಿಂದ ಪ್ರಕಟವಾಗುವುದನ್ನು ನಾವು ಸಮಯ ನಂತರ ಗಮನಿಸಿದ್ದೇವೆ. ನಿಜವಾದ ಹೃದಯವಂತನಾದ ದೇವರ ಶಿಷ್ಯರಲ್ಲಿ ಯಾರನ್ನು ಎದುರಾಳಿಯೂ ಆತನ ಕೈಯಿಂದ ಕಿತ್ತುಕೊಳ್ಳುವುದಿಲ್ಲ ಎಂದು ನಮಗೆ ಮೊದಲೇ ತಿಳಿದಿದ್ದರೂ, ಅವರು ಪ್ರಲೋಭನೆಗೆ ಒಳಗಾಗದಂತೆ ಶಿಷ್ಯರನ್ನು ವೀಕ್ಷಿಸಲು ಮತ್ತು ಪ್ರಾರ್ಥಿಸಲು ಉತ್ತೇಜಿಸಿದಾಗ ನಾವು ನಮ್ಮ ದೇವರ ಭಾವನೆಗಳಿಗೆ ಸ್ವಲ್ಪ ಮಟ್ಟಿಗೆ ಸಹಾನುಭೂತಿ ಹೊಂದಬಹುದು ಎಂದು ನಾವು ಬಯಸುತ್ತೇವೆ. ನಿಜ, ತನಗೆ ದ್ರೋಹ ಮಾಡಬೇಕಾದವರು ಯಾರೆಂದು ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕಂಡೀಷನಲ್ ಸಿಮಿಲರ್ ಕಂಡೀಷನ್ ಟುಡೇ ಅನ್ಬಿಟ್ಟು ಸಬ್ಮಿಟಿಂಗ್, ಅಂದ್ರೆ ಈ ಒಂದು ಶೋಧನೆಗಳು ಯೂದನ್ಗೆ ಮತ್ತೆ ಪೇತ್ರಗೆ ಆದಂತ ಶೋಧನೆಗಳು ನಮ್ಮಲ್ಲೂ ನಿಮ್ಮಲ್ಲೂ ಹಾಗೆಯೇ ಆಗತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಇದು ಯಾವ ರೀತಿ ತುಂಬಾ ಅಪಾಯನ ಅಂತಂದ್ರೆ ಒಂದು ಸ್ಪೆಷಲ್ ಡೇಂಜರ್ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದನ್ನ ಹೆಂಗ್ ನೋಡಿ, ಒನ್ ಆಫ್ ದ ಸ್ಪೆಷಲ್ ಡೇಂಜರ್. ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರ, ಕಾನ್ಸಿಗ್ರೇಟ್ ಆಗಿರುವಂತ ಎಲ್ಲ ಸಹೋದರ ಸಹೋದರಿಗಳಿಗೂ ಕೂಡ ಇದು ಒಂದು ವಿಶೇಷವಾದಂತ ಒಂದು ಶೋಧನೆನೇ ಆಗಿರುತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಏನಕ್ಕೆ ಅಂದ್ರೆ, ಪ್ರಭುರಾತ್ರಿ ಭೋಜನಕ್ಕೆ ಹೋಗ್ದಿರೋ ರೀತಿಯಲ್ಲಿ, ಪ್ರಭುರಾತ್ರಿ ಭೋಜನನ ಮಾಡ್ದಿರೋ ರೀತಿಯಲ್ಲಿ ಸೈತಾನನು ನಮ್ಮಲ್ಲಿ ತರುವಂತ ಒಂದು ವಿಶೇಷವಾದಂತ ಶೋಧನೆಗಳೇ ಇದಾಗಿರುತ್ತಂತೆ. ಏನಕ್ಕಂದ್ರೆ ಈ ಒಂದು ಸಂದರ್ಭದಲ್ಲಿ ಸೈತಾನನು ತುಂಬಾ ಆಕ್ಟಿವ್ ಆಗಿ ಇದ್ಕೊಂಡು
ಅವನು ನಮ್ಮಲ್ಲಿದ್ದಂತ ಒಂದು ಮೈಂಡ್ ಮತ್ತೆ ಅಟ್ಯಾಕಿಂಗ್ ಸ್ಕಿಲ್ಸ್ ಗಳನ್ನ ಸತ್ಯಕ್ಕೆ ಅನುಗುಣವಾಗಿ ನಡೆದೇ ಇರುವಂತ ಒಂದು ವಿಚಲಿತವಾದಂತ ಮನಸ್ಥಿತಿನ ಅರ್ತಿರೋದ್ರಿಂದ ಆತನ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮನ್ನ ಹಾನಿಗೆ ಒಳಗಾಗಿಸ್ತಾನೆ ಅನ್ಬಿಟ್ಟು ಹೇಳ್ತಾ ಇದಾರೆ ನೋಡಿ. ದ ಟ್ರೂತ್ ಅಂಡ್ ದೇರ್ ಸಮ್ ಕಿಂಗ್ಸ್ ಆಫ್ ಸ್ಪೆಷಲ್ ಟ್ರಯಲ್ಸ್ ಅಂತ ಅನ್ಬಿಟ್ಟು ಹೇಳ್ತಾರೆ. ಅಂದ್ರೆ ಸತ್ಯಕ್ಕೆ ಅನುಗುಣವಾದಂತ ಒಂದು ವಿಶೇಷವಾದಂತ ಒಂದು ಶೋಧನೆಗಳನ್ನ ಸಿದ್ಧಪಡಿಸಿರ್ತಾನೆ ಅನ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಖಂಡಿತವಾಗ್ಲೂ ಸತ್ಯಕ್ಕೆ ಅನುಗುಣವಾದಂತ ಶೋಧನೆಗಳು ಬರುತ್ತಾ ಅಂದ್ರೆ ನಿಜವಾಗ್ಲೂ ಬಂದೇ ಬರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಮ್ಮೆಲ್ಲರಿಗೂ ಕೂಡ ಸತ್ಯದ ಮೇಲೆ ನಾವ್ ಎಷ್ಟೆಲ್ಲ ಪ್ರೀತಿನ ಇಟ್ಟಿರ್ತೀವಿ. ಈಗ ಸತ್ಯ ಅಂದ್ರೆ ಸಾಕು, ನಮ್ಮ ಒಂದು ಕಿವಿಗಳೆಲ್ಲ ಕೂಡ ಏನಾಗ್ಬಿಡುತ್ತೆ, ಮೊಬ್ಬಾಗೋಗಿರುತ್ತೆ. ಈ ತರ ನಾವು ಮಾಡ್ಕೊಳ್ದೇನೆ ದೇವರಿಗೆ ನಾವು ಡಿಸಪಿಯರ್ ಆಗ್ದೇನೆ, ಅಂದ್ರೆ ದ ಲಾರ್ಡ್ ಡಿಸಪಿಯರ್ ಟ್ರೂತ್ ಅಂಡ್ ಹಾರ್ಟ್ ಅಂದ್ರೆ ಏನರ್ಥ ಅಂತಂದ್ರೆ ಪ್ರಿಯರೇ, ದೇವರಿಗೆ ನಾವು ಮರೆ ಆಗ್ದೇನೆ, ಸತ್ಯಕ್ಕೆ ಮರೆ ಆಗ್ದೇನೆ, ನಮ್ಮ ಮನಸ್ಥಿತಿಗೆ ಮರೆ ಆಗ್ದಂತೆನೆ ನಾವು ನಿಂತ್ಕೊಂಡು ದೇವರು ಮಾಡಿರುವಂತ ಒಂದು ಅಡ್ವೈಸ್ಗಳು, ಯೇಸು ಕ್ರಿಸ್ತರು ಮಾಡಿರುವಂತ ಒಂದು ಅಡ್ವೈಸ್ಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇಂಥ ಫಂಟಾಸ್ಟಿಬಲ್ ಆಗಿರುವಂತ ಒಂದು ಶೋಧನೆಗಳನ್ನ ಜಯಿಸೋದಕ್ಕೆ ನಾವೆಲ್ಲರೂ ನಿಂತಿರ್ಬೇಕಂತೆ ಪ್ರೇಯರೆ. ಇದಕ್ಕೆಲ್ಲ ಹೆಂಗ್ ಜಯಿಸೋದು? ಪ್ರಾರ್ಥನೆ, ಪ್ರೇಯರ್, ವಾಚ್ ಅಂಡ್ ಪ್ರೇಯರ್ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಯಾವಾಗ್ಲೂ ನಾವು ಪ್ರಾರ್ಥನೆ ಮಾಡ್ಕೊಂಡೇನೆ ನಾವ್ ಇದನ್ನೆಲ್ಲ ಶೋಧನೆಗಳನ್ನ ಜಯಿಸ್ಬೇಕು. ಲೆಸ್ಸರ್ ದೆನ್ ಎಂಟ್ರಿ ಇನ್ ದ ಟೆಂಪ್ಟೇಷನ್ ಅಂದ್ರೆ ಏನ್ ಅರ್ಥ ಅಂತಂದ್ರೆ, ನಾವು ಪ್ರಾರ್ಥನೆಯಲ್ಲಿ ಇದ್ದಾಗ್ಲೇನೆ ನಮ್ಗೆ ಶೋಧನೆಗಳನ್ನ ಕಮ್ಮಿಯಾಗಿ ಬಂದು ಎಲ್ಲಾ ವಿಧವಾದಂತ ಜಯಶಾಲಿಗಳಾಗೋದಕ್ ಸಾಧ್ಯ. ಏನಕ್ಕಂದ್ರೆ ನಾವು ಕೇಳ್ಕೋಬಹುದು ಪ್ರಿಯರೇ, ಇಂಥ ಶೋಧನೆಯಲ್ಲಿ ನಾನು ಸಿಲುಕಿದ್ದೀನಿ, ದೇವ್ರೆ ನನ್ಗೆ ಇದರಿಂದ ಬಿಡುಗಡೆನ ಕೊಡು, ಇದ್ರ ಮುಖಾಂತರ ನನಗೆ ಬೇರೆ ಒಂದು ದಾರಿನ ಸಿದ್ಧಪಡಿಸು, ಈ ಒಂದು ಕೆಲಸ ನನ್ನಲ್ಲಿ ಮಾಡಕ್ ಆಗ್ತಾ ಇಲ್ಲ, ಇದರಿಂದ ನನ್ಗೆ ಮಾಡೋದಕ್ಕೆ ಶಕ್ತಿ ಕೊಡು ಅಂತ ಅನ್ಬಿಟ್ಟು ನಾವೆಲ್ಲರೂ ಪ್ರಾರ್ಥನೆಯಿಂದ ಕೇಳ್ಕೊಂಡ್ರೇನೆ ದೇವ್ರು ನಮ್ಗೆ ಬಿಡುಗಡೆ ಮಾಡಕ್ ಸಾಧ್ಯ. ದೇವ್ರು, ನಾವು ಪ್ರಾರ್ಥನೆನೇ ಮಾಡಲ್ಲ, ನಮ್ಮ ಮನಸ್ಸು ದೇವ್ರು ಗೊತ್ತು, ನಾವು ಎಲ್ಲ ದೇವ್ರೆ ನೋಡ್ಕೊಬಿಡ್ತಾರೆ, ಈ ಪಾಸ್ವರ್ಡ್ ಬಿಟ್ಟು ಬೇರೆ ಪಾಸ್ವರ್ಡ್ ನಾವು ಯಾಚರಣೆ ಮಾಡೋಣ ಅಂತ ಅನ್ಕೊಂಡು ನಾವು ಯಾವ್ದೋ ಒಂದು ಲೌಕಿಕವಾದಂತ ಒಂದು ಸಂದರ್ಭದಲ್ಲಿ ಹಿಡ್ಕೊಂಡು ನಾವಿದ್ರೆ ಖಂಡಿತವಾಗ್ಲೂ ನಮ್ಗೆ ನಾವು ಮಾಡ್ಕೊಳ್ಳೋಂತ ಒಂದು ದೊಡ್ಡ ಮೋಸ ಆಗಿರುತ್ತೆ ಪ್ರಿಯರೇ. ನೋಡಿ, ನಾವು ಬೇರೆಯವ್ರು ಮೋಸ ಮಾಡ್ಬೋದು, ಬೇರೆಯವ್ರು ನಮಗ್ ಮೋಸ ಮಾಡ್ಬೋದು, ಆದ್ರೆ ನಾವೇ ಮಾಡ್ಕೊಳ್ಳೋದಿದೆಯಲ್ಲ ಮೋಸ, ಇದು ದೊಡ್ಡ ಮೋಸ ಆಗಿರುತ್ತೆ. ಆದ್ರಿಂದ ನಾವೆಲ್ಲರೂ ಕೂಡ ಒಂದು ಜ್ಞಾನವಾಗಿ ನಿಂತ್ಕೊಂಡು ಈ ಒಂದು ಸಂದರ್ಭದಲ್ಲಿ ಬರುವಂತ ವಿಶೇಷವಾದಂತ ಶೋಧನೆನ ಜಯಿಸುವಂತವ್ರಾಗಿರೋಣ. ನೋಡಿ, ಯೇಸು ಕ್ರಿಸ್ತರು ಕೆಲವೊಂದು ಅಂಶನ ಹೇಳ್ತಾರೆ. ನೋಡಿ ಅದೊಂದು ಪ್ಯಾರ ನಾವು ರೀಡ್ ಮಾಡ್ಬಿಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಓದ್ಬಿಡೋಣ. ನೋಡಿ, ಇದು ಬೇಡ, ಇಲ್ಲಿಗೆ ನಾವು ನಿಲ್ಸೋಣ. ಕೆಲವೊಂದು ವಾಕ್ಯಗಳನ್ನ ನಾವು ಇಲ್ಲಿ ಕೋಟ್ ಮಾಡಿದ್ದಾರೆ, ಅದನ್ನು ನೋಡೋಣ. ನೋಡಿ, ಜಾನ್ 13 ಚಾಪ್ಟರ್ 18th ವರ್ಸ್ ಓದಿ. ಯೋಹಾನ 13ನೇ ಅಧ್ಯಾಯ 18ನೇ ವಚನ ಓದ್ತೀರಾ ಯಾರಾದ್ರೂ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯೋಹಾನ 13ನೇ ಅಧ್ಯಾಯ 18ನೇ ವಚನ. ನಾನು ನಿಮ್ಮೆಲ್ಲರನ್ನು ಕುರಿತು ಈ ಮಾತನ್ನು ಹೇಳಲಿಲ್ಲ, ನಾನು ಆದುಕೊಂಡವರನ್ನು ನಾನು ಬಲ್ಲೆನು, ಆದರೆ ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಈ ಒಂದು ಶೋಧನೆ, ಈ ಒಂದು ವಚನ ಜಸ್ಟ್ ಯೂದನ್ಗಲ್ಲ ರೀ, ನಮ್ಗೆ ನಿಮ್ಗೆ ಕೋಟ್ ಮಾಡಿ ಹೇಳ್ತಾ ಇರೋದು. ನಾವು ಕೂಡ ಪಾಸ್ ಓವರ್ಗೆ ಹೋಗ್ದೇ ಇರೋ ತರ, ನಾವು ದೇವರ ಒಂದು ಒಡಂಬಡಿಕೆ ಮೇಜ್ಗೆ ನಾವು ಕೈ ಹಾಕ್ದೇ ಇರೋ ತರ ನಮ್ಮಲ್ಲಿ ಒಂದು ಮೂರ್ಖವಾದಂತ ಒಂದು ಮನಸ್ಥಿತಿ ನಮ್ಮಲ್ಲಿ ಇತ್ತು ಅಂತಂದ್ರೆ, ನಾವು ಕೂಡ ಯೂದನ ಒಂದು ಸ್ಥಾನದಲ್ಲೇ ಇದೀವಿ ಅನ್ಬಿಟ್ಟೆ ಮಾತು ಹೇಳ್ತಾ ಇರೋದು. ಆದ್ರಿಂದ ಪ್ರಿಯರೇ, ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಪ್ರಾರ್ಥನೆ ಪೂರ್ವಕವಾಗಿ ನಾವು ಕರ್ತನ ಮೇಜಿಗೆ ಹೋಗೋಣ, ಕರ್ತನ ಮೇಜನ ನಾವು ಪಾಲ್ಗೊಳ್ಳೋಣ. ಯೇಸು ಕ್ರಿಸ್ತರು ನಮಗಾಗಿ ಪಟ್ಟಂತ ಒಂದು ಶ್ರಮೆ ಸಂಕಟನ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗಾಗಿ ಅವರು ಕೊಟ್ಟಲ್ಪಟ್ಟಂತ ಒಂದು ಹೊಸ ಒಡಂಬಡಿಕೆನ ನಾವು ನಿರ್ವಹಣೆ ಮಾಡೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇದನ್ನ ನಾವು ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ನಮಗೆ ನಾವು ದೊಡ್ಡ ಮೋಸ ಮಾಡ್ಕೋತೀವಿ. ಇನ್ನೊಂದು ವಾಕ್ಯ ಓದ್ಬಿಡೋಣ. ನೋಡಿ, ಕೀರ್ತನೆ 41ನೇ ಅಧ್ಯಾಯ 9ನೇ ವಚನ. ಕೀರ್ತನೆ 41ನೇ ಅಧ್ಯಾಯ 9ನೇ ವಚನ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾರ ಬಳಿ ಇದೆ ಬೇಗ ತೆಗೆದು ಓದಿ. ನಾನು ಯಾವನನ್ನು ನಂಬಿದೆನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನು, ಅಂತ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ.
ನೋಡಿದ್ರ ಈಗ ನಾವು ನೀವೆಲ್ರೂ ಕೂಡ ಏನಾಗಿದ್ದೀವಿ ಅಂದ್ರೆ ಆತ್ಮ ಸ್ನೇಹಿತರಾಗಿದ್ದೀವಿ. ನಾವು ಯೇಸು ಕ್ರಿಸ್ತರ ಒಂದು ಕರ್ತವ್ಯಕ್ಕೆ ನಾವೆಲ್ರೂ ಕೂಡ ಏನ್ ಮಾಡ್ಬೇಕು, ಸಾಥ್ ಕೊಡ್ಬೇಕೇ ಹೊರತು ಅದಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ಕಾಲ್ನ ಕೊಡಬಾರ್ದು ಪ್ರಿಯರೇ. ಅಂದ್ರೆ ಅಡ್ಡಗೋಡೆ ಹಾಕ್ಬಾರ್ದು. ಅಂದ್ರೆ ಯೇಸು ಕ್ರಿಸ್ತರು ನಮ್ಗೆ ನೇಮಕ ಮಾಡಿರುವಂತ ಒಂದು ಆಜ್ಞೆನ ನಾವೆಲ್ರೂ ಕೂಡ ಮಾಡೋಂತರಾಗಿರೋಣ. ಸೊ ಇಲ್ಲಿಗೆ ನಾವು ಈ ಒಂದು ಸ್ಟಡೀಸ್ ನ ಕಂಪ್ಲೀಟ್ ಮಾಡೋಣ, ಸ್ಟಾಪ್ ಮಾಡೋಣ. ದೇವರ ಒಂದು ಚಿತ್ತ ಇದ್ದಲ್ಲಿ ಮುಂದಿನ ಒಂದು ಕ್ಲಾಸ್ ನಲ್ಲಿ ನಾವಿನ್ನೂ ಹಲವಾರು ಪಾಯಿಂಟ್ಸ್ ಗಳನ್ನೆಲ್ಲ ಇದೆ, ಅದನ್ನ ಸ್ಟಡಿ ಮಾಡೋಣ. ಎಲ್ಲ ಅರ್ಥ ಮಾಡ್ಕೊಂಡು ನಾವು ಯೂದನ ಬಗ್ಗೆ ಮತ್ತೆ ಪೇತ್ರ ಬಗ್ಗೆ ತಿಳ್ಕೊಳ್ಳೋಣ. ಯೇಸು ಕ್ರಿಸ್ತರು ಇವ್ರಿಬ್ರಿಗೋಸ್ಕರ ಮಾಡಿದಂತ ಒಂದು ಪ್ರಾರ್ಥನೆ ಬಗ್ಗೆ ಅಲ್ಟಿಮೇಟ್ ಒಂದು ಪಾಯಿಂಟ್ ನ ನಾವು ತಿಳ್ಕೊಂಡು ನಮ್ಮ ಒಂದು ರಕ್ಷಣೆ ನಾವು ಸಾಧಿಸ್ಕೊಳ್ಳುವಂತವ್ರಾಗಿರೋಣ. ಸೊ ಹ್ಯಾಪಿ ಟು ಸಿ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾವೆಲ್ಲರೂ ಕೂಡ ಒಟ್ಟಾಗಿ ಪಾಸ್ ಓವರ್ಗೆ ಒಳಗೆ ಹೋಗೋದಕ್ಕೆ ಸಿದ್ಧರಾಗಿ ಇರೋ ಹಾಗೆ ದೇವರು ನಮ್ಮನ್ನ ಮಾಡ್ಲಿ ಅಂತ ಅನ್ಬಿಟ್ಟು ನಮ್ಮೆಲ್ಲರ ಒಂದು ಪ್ರಾರ್ಥನೆ ನೆನೆಸುವಂತವ್ರಾಗಿರೋಣ. ಸೊ ಇಲ್ಲಿಗೆ ನಾವು ಈ ಒಂದು ವಿಶೇಷವಾದಂತ ಪಾಠನ ನಾವು ಸ್ಟಾಪ್ ಮಾಡೋಣ. ಮುಂದಿನ ವಾರ ಇದೇ ಒಂದು ಪಾಠ ದೇವ್ರ ಚಿತ್ತ ಇದ್ರೆ ಕಂಟಿನ್ಯೂ ಮಾಡೋಣ. ಇಲ್ಲ ಅಂದ್ರೆ ನಮ್ಮ ಸಹೋದರದಂತ ರಿಚರ್ಡ್ ಬ್ರದರ್ ಕಂಟಿನ್ಯೂ ಮಾಡ್ತಾರೆ. ಕೊನೆಯದಾಗಿ ಒಂದು ಪ್ರೇಯರ್ ಮಾಡಿ ಒಂದು ಪಾಠನ ಎಂಡ್ ಮಾಡೋಣ. ನಮ್ಮ ಒಂದು ಪ್ರಾರ್ಥನೆನ ಕೊನೆಯದಾಗಿ ಮಾಡ್ಬೇಕಾಗಿ ಸಹೋದರದಂತ ಮೋಹನ್ ಬ್ರದರ್ನ ಕೇಳ್ಕೊಳ್ತೀನಿ. ಬ್ರದರ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂತ ಪರಲೋಕದ ಜೀವುಳ ನಮ್ಮ ತಂದೆಯ ದೇವ್ರೆ, ಮತ್ತೊಂದು ಆರ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಳೆದ ಈ ದಿನದಲ್ಲಿ ತಂದೆಯ ದೇವ್ರೆ ಅದ್ಭುತಕರವಾದ ರೀತಿಯಲ್ಲಿ ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ಪೇತ್ರನ ಬಗ್ಗೆ ಮತ್ತು ಯೋಧನ ಬಗ್ಗೆ ಇರುವಂತ ಅನೇಕ ವಿಷಯಗಳನ್ನು ನಮಗೆ ಈ ದಿನದಲ್ಲಿ ತಿಳಿಪಡಿಸಿದ್ರಿ. ನಿಮಗೆ ಸ್ತೋತ್ರ. ಸೇರಿ ಬಂದಿರತಕ್ಕಂತ ಎಲ್ಲ ಸಹೋದರ ಸಹೋದರಿಯರೆಲ್ಲರಿಗಾಗಿ ಕೂಡ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ಕೇಳಿದಂತ ವಾಕ್ಯವನ್ನು ನಮ್ಮೆಲ್ಲರನ್ನು ಮನದಟ್ಟ ಮಾಡಿಕೊಂಡು ಅದು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನಗಾಗಿ ಜೀವಿಸಲು ನಮಗೆ ಸಹಾಯ ಮಾಡು, ಫಲಪಡಿಸಿ ಪ್ರಾರ್ಥಿಸ್ತೇವೆ ಅಪ್ಪ. ಎಲ್ಲ ವಾಕ್ಯವನ್ನು ಕೊಟ್ಟಂತ ದೇವರೇ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವೃತ್ತಿ ನಾವು ಈ ರಾತ್ರಿ ಸುಖಕರವಾದ ನಿದ್ರೆಯನ್ನು ಕಳೆದು ನಾಳೆ ಮಸದಿನ ನೋಡುವ ಒಂದು ನಮ್ಮ ರಕ್ಷಕನು ಒಡೆಯನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೆನ್. ಥ್ಯಾಂಕ್ ಯು. ನಮಸ್ತೆ.